ಎಸ್ ವೀಕ್ಷಕರೇ ನೋಡಿದ್ರಲ್ಲ, ಮೀನುಗಾರರು ಹೇಗೆ ನಾಪತ್ತೆಯಾದರು ಅಂದ್ರೆ ಡಿಸೆಂಬರ್ 15ರಂದು ನಾಪತ್ತೆಯಾಗಿರುವಂತಹ 7 ಜನ ಮೀನುಗಾರರು ಅಂದ್ರೆ ಬೆಸ್ತರು ಇದುವರೆಗೂ ಕೂಡ ಪತ್ತೆಯಾಗಿಲ್ಲ. ಮತ್ತೊಂದು ಕಡೆ ಕುಟುಂಬಸ್ಥರಲ್ಲಿ ಆತಂಕ, ಇನ್ನೊಂದು ಕಡೆ ಸರ್ಕಾರದ ಒಂದು ನಡೆ ಆಗಿರಬಹುದು, ಇನ್ನೂ ಕೂಡ ಪತ್ತೆ ಹಚ್ಚುವಲ್ಲಿ ಯಾವುದೇ ರೀತಿಯಾದಂತಹ ಪ್ರಯತ್ನ ಮಾಡ್ತಾ ಇಲ್ವಾ ಅನ್ನುವಂತಹ ಒಂದು ಆಕ್ರೋಶ ಕುಟುಂಬಸ್ಥರಾಗಿತ್ತು. ಮತ್ತೊಂದು ಕಡೆ ಈಗಾಗಲೇ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ, ಜೊತೆಗೆ ಅರುಣ್ ಜೇಟ್ಲಿ ಅವರನ್ನ ಕೂಡ ಭೇಟಿ ಮಾಡಿ ಈಗಾಗಲೇ ಕುಟುಂಬಸ್ಥರು ಹಾಗೆ ಒಂದು ಮೀನು ಸಂಘಟನೆಗಳ ಒಂದು ನಿಯೋಗ ನಿನ್ನೆಯಷ್ಟೇ ಏನು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನ ಸಲ್ಲಿಸಿದೆ. ಅಂದ್ರೆ ಆದಷ್ಟು ಬೇಗ ನಮ್ಮ ಸಂತ್ರಸ್ತ ಅಂದ್ರೆ ನಮ್ಮ ಕುಟುಂಬಸ್ಥರು ಏನಿದ್ದಾರೆ 7 ಜನ ಆದಷ್ಟು ಬೇಗ ಅವರನ್ನ ಹುಡುಕಿ ಕೊಡಿ ಅನ್ನುವಂತಹದನ್ನ. ಸೊ ಮತ್ತೊಂದು ಕಡೆ ನಾವಿಲ್ಲಿ ಸಾಮಾನ್ಯವಾಗಿ ಹೇಗೆ ಒಂದು ಏನಾದ್ರೂ ಕಷ್ಟ ಬಂದ್ರೆ ಸಂಕಷ್ಟ ಬಂದ್ರೆ ದೈವದ ಮೊರೆ ಹೋಗ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ, ಒಂದು ಆಹಾರಕ್ಕೆ ಅಥವಾ ಒಂದು ಪೂಜೆ ಪುನಸ್ಕಾರ ಹೀಗೆ ಒಂದು ನಂಬಿಕೆಗಳಿರುತ್ತೆ. ಹಾಗೆ ಕರಾವಳಿ ಭಾಗದಲ್ಲಿ ಅಲ್ಲಿನ ಒಂದು ಭಾಗದ ಜನರಿಗೆ ಒಂದು ದೈವದ ಮೊರೆ ಹೋಗ್ತಾರೆ, ಅಂದ್ರೆ ಒಂದು ಭೂತಾರಾಧನೆ ಮಾಡ್ತಾರೆ. ಒಂದು ಭೂತಾರಾಧನೆ ವಿಶೇಷತೆ ಏನು, ಭೂತಾರಾಧನೆ ಅಂದ್ರೆ ಏನು, ಹೇಗೆ ಸೃಷ್ಟಿ ಆಯ್ತು, ಅದರ ಹಿನ್ನೆಲೆ ಏನು, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಇವತ್ತು ಸ್ಟುಡಿಯೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಡಾಕ್ಟರ್ ಲಕ್ಷ್ಮೀ ವಿ ಪ್ರಸಾದ್, ಪ್ರಾಧ್ಯಾಪಕರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ರು ಅತಿಥಿಗಳಿದ್ದಾರೆ, KN ಅಡಿಗ, ಚಿಂತಕರು. ಇವರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮಂಜುನಾಥ್ ಭಟ್, ಆಧ್ಯಾತ್ಮಿಕ ಚಿಂತಕರು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಲಕ್ಷ್ಮೀ ಮೇಡಮ್, ಮೊದಲನೇದಾಗಿ ನಿಮ್ಮನ್ನ ಕೇಳ್ತೀನಿ. PhD ಮಾಡಿದೀರಾ, ಅಂದ್ರೆ ಭೂತದ ಬಗ್ಗೆ ಒಂದು ಸಂಪೂರ್ಣವಾದಂತಹ ವರದಿ ನಿಮ್ಮಲ್ಲಿರುತ್ತೆ. ಸೊ ಭೂತ ಅಂದ್ರೆ ಏನು, ಒಂದು ಹಿನ್ನೆಲೆ ಏನು, ಯಾಕೆ ಜನ ಕರಾವಳಿ ಭಾಗದ ಜನ ನಾವಿಲ್ಲಿ ಏನು ದೇವಸ್ಥಾನಗಳಿಗೆ ಹೋಗ್ತೀವಿ, ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ, ಅಂದ್ರೆ ಅಲ್ಲಿ ನಮ್ಗೆ ವರ ಕೊಡ್ತಾನೋ ಬಿಡ್ತಾನೋ ಭಗವಂತ ಅನ್ನೋ ಒಂದು ನಂಬಿಕೆ ಇದೆ. ಆದ್ರೆ ಭೂತ ಅಂದ್ರೆ ಬಾಯ್ಬಿಟ್ಟು ಹೇಳುತ್ತೆ ಏನಾಗತ್ತೆ, ಮುಂದೆ ಏನ್ ಮಾಡ್ಬೇಕು, ಏನಾದ್ರೂ ಒಂದು ಸಮಸ್ಯೆ ಬಂದ್ರೆ ಯಾವ ರೀತಿ ಪರಿಹರಿಸ್ಕೊಳ್ಬೇಕು ಅನ್ನೋದನ್ನ ಹೇಳುತ್ತೆ. ಹೇಗ್ ನಂಬ್ತಾರೆ ಜನ, ಇದ್ರ ಹಿನ್ನೆಲೆ ಏನು, ಹೇಗ್ ಬಂತು ಭೂತಾರಾಧನೆ ಹಾಗಿದ್ರೆ ಅಂತ? ತುಳುವರ ಒಂದು ವಿಶಿಷ್ಟ ಆರಾಧನಾ ಪದ್ಧತಿ ಭೂತಾರಾಧನೆ. ಒಂದು ರೀತಿಯ ಧಾರ್ಮಿಕ ರಂಗಭೂಮಿ ಅಂತ ಹೇಳ್ಬೋದು ಇದನ್ನ. ಬೇರೆ ಕಡೆ ಏನು, ನಾವು ಈಗ ಇತರೆಡೆ ತುಳುನಾಡಿನ ಹೊರಗಡೆ ನಮ್ಮ ಭಾರತದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಕಲ್ಲಿನ ಮೂರ್ತಿಯಲ್ಲಿ ದೇವರನ್ನ ಆವಾಹನೆ ಮಾಡಿ ಆ ಕ್ಷಣಕ್ಕೆ ಆ ಶಕ್ತಿ ಬಂದಿದೆ ಅಂತ ಭಾವಿಸಿಕೊಂಡು ನಾವು ಅಲ್ಲಿ ಆರಾಧನೆಯನ್ನ ಮಾಡ್ತೇವೆ, ಪೂಜೆಯನ್ನು ಸಲ್ಲಿಸ್ತೇವೆ, ನಮ್ಮ ಪ್ರಾರ್ಥನೆಯನ್ನ ಮಾಡ್ತೇವೆ. ತುಳುನಾಡಿನಲ್ಲಿ ತುಳುನಾಡಿನ ಆರಾಧ್ಯ ದೈವಗಳು ಈ ಭೂತಗಳು, ಅಲ್ಲಿಯ ಸಾಂಸ್ಕೃತಿಕ ನಾಯಕರು ಕೂಡ ಅವರು ಈ ಹಿಂದೆ ಇದ್ದವರು ಅನ್ನುವ ಅರ್ಥದಲ್ಲಿ ಭೂತ ಅನ್ನುವ ಪದ ಪ್ರಯೋಗ ಬಂತು ಅಂತ ಹೇಳಿ ಒಂದು ಅಭಿಪ್ರಾಯ. ಆದ್ರೆ ಇನ್ನೊಂದು ಕಡೆ ಪೂತಂ ಅಂದ್ರೆ ಪವಿತ್ರವಾದ್ದು ಅನ್ನುವ ಅರ್ಥದಲ್ಲಿ, ಶಿವನಿಗೂ ನಮ್ಮಲ್ಲಿ ಪೂತಂ ಅಂತ ಹೇಳ್ತೇವೆ, ವಿಷ್ಣು ಸಹಸ್ರನಾಮದಲ್ಲೂ ವಿಷ್ಣುವಿಗೆ ಪೂತಂ ಅನ್ನುವ ಹೆಸರಿದೆ. ಹಾಗೆ ಪೂತಂ ಅನ್ನುವ ಪದವೇ ಕಾಲಾಂತರದಲ್ಲಿ ಭೂತ ಅಂತ ಹೇಳಿ ಪರಿವರ್ತನೆ ಆಗಿರಬಹುದು ಅಂತ ಹೇಳಿ ಒಂದು ಅಭಿಪ್ರಾಯ. ಇವತ್ತಿಗೂ ಕೊಡವರಲ್ಲಿ ಭೂತಾರಾಧನೆ ಇದೆ. ಅವರು ಭೂತವನ್ನ ಪೂದ ಅಂತ ಕರೀತಾರೆ. ಅಲ್ಲಿ ಪ ಬ ಆ ಕಡೆ ಈ ಕಡೆ ಪೂ ಅನ್ನೋದು ಹಾಗೆ ಉಳಿದಿದೆ, ತಾ ಅನ್ನೋದು ದ ಆಗಿದೆ. ತುಳುವರಲ್ಲಿ ಪೂ ಅನ್ನೋದು ಭೂ ಆಗಿದೆ, ತಾ ಅನ್ನೋದು ಹಾಗೆ ಉಳಿದಿದೆ. ಭಾಷಾ ವಿಜ್ಞಾನದ ಹಿನ್ನೆಲೆಯಿಂದ ನೋಡಿದ್ರೆ ಪೂತಮ್ ಅನ್ನುವ ಪದವೇ ಭೂತ ಆಗಿದೆ. ಅಲ್ಲಿಯ ಪವಿತ್ರ ಶಕ್ತಿಗಳು ಅಂತ ಅರ್ಥ. ಪೂತಮ್ ಅಂದ್ರೆ ಪ್ಯೂರಿಫೈಡ್ ಸೋಲ್ಸ್ ಅಥವಾ ಪವಿತ್ರ ಶಕ್ತಿಗಳು ಅಂತ. ಅಲ್ಲಿಯ ಸ್ಥಳೀಯ ಸಾಂಸ್ಕೃತಿಕ ನಾಯಕರವರು. ಸಾಮಾನ್ಯವಾಗಿ ತುಳುನಾಡಿನಲ್ಲಿ ದುರಂತ ಮತ್ತೆ ದೈವತ್ವ ಒಟ್ಟೊಟ್ಟಿಗೆ ಸಾಗಿದೆ. ಆದ್ರೆ ದುರಂತ ಒಪ್ಪಿದವರೆಲ್ಲ ದೈವಗಳಾಗಿದ್ದಾರೆ ಅಂತ ಅರ್ಥ ಅಲ್ಲ. ಆದ್ರೆ ಹೆಚ್ಚಾಗಿ ದುರಂತ ಮತ್ತೆ ದೈವತ್ವ. ಈಗ ಈ ಕಡಲಿನ ಮಂದಿ, ಬೆಸ್ತರು ಮತ್ತೆ ತುಳುನಾಡಿನ ಎಲ್ಲರೂ ನಂಬುವಂತ ಒಂದು ವಿಶಿಷ್ಟ ದೈವ ಬಬ್ಬರಿಯ. ಈತ ಮೂಲತಃ ಮುಸ್ಲಿಂ ಮೂಲ ಅಂತ ಹೇಳಿ. ತುಳುನಾಡಿನ ಒಂದು ಭೂತಾರಾಧನೆಯ ವಿಶಿಷ್ಟತೆ ಏನಂದ್ರೆ ಇಲ್ಲಿ ಮುಸ್ಲಿಮರು ಕೂಡ ಅನೇಕರು ದೈವಗಳಾಗಿದ್ದಾರೆ. ಬ್ರಾಹ್ಮಣರು, ಕಚ್ಚೆಬಟ್ಟ, ಬ್ರಾಹ್ಮಣಮಾಣಿ ಇತ್ಯಾದಿ ಎಲ್ಲ ಬ್ರಾಹ್ಮಣ ಭೂತಗಳು. ಬಬ್ಬರಿಯ, ಆಲಿಭೂತ, ಅರಬ್ಬು ದೈವ ಇತ್ಯಾದಿ ಮುಸ್ಲಿಂ ಮೂಲದ ದೈವಗಳು. ಒಬ್ಬ ಅರಬ್ಬು ವ್ಯಾಪಾರಿ ಕೂಡ ದಕ್ಷಿಣ ಕನ್ನಡಕ್ಕೆ ಬಂದಾಗ, ಅಲ್ಲಿ ಕರಾವಳಿಗೆ ಬಂದಾಗ, ಅಲ್ಲಿ ಯಾವುದೋ ಕಾರಣಕ್ಕೆ ದುರಂತವನ್ನಪ್ಪಿ ಅವನು ದೈವ ಆಗ್ತಾನೆ. ಅವನು ಅರಬ್ಬಿ ಭೂತ ಅಂತ ಹೇಳಿ ಅವನಿಗೆ ಆರಾಧನೆ ಇದೆ. ಹೀಗೆ ಬಬ್ಬರಿಯ ಕೂಡ ಮೂಲತಃ ಮುಸ್ಲಿಂ ಮೂಲದ ದೈವವಾ ಹೇಳಿ ಒಂದು ಪ್ರಶ್ನೆ ಇದೆ. ಆದ್ರೆ ಇಲ್ಲಿ ಒಂದು ಚರ್ಚೆ ಇದೆ. ಈಗ ಆಲಿಭೂತ, ಅರಬ್ ಭೂತ ಎಲ್ಲ ಮೂಲತಃ ಮುಸ್ಲಿಂ ಮೂಲದ ದೈವವೇ. ಆದ್ರೆ ಬಬ್ಬರಿನ ಬಗ್ಗೆ ಚರ್ಚೆ ಇದೆ. ಯಾಕೆಂದ್ರೆ ಬಬ್ಬರಿನ ಹಿನ್ನೆಲೆಯನ್ನ ನಾವು ಪಾಡ್ದನದಲ್ಲಿ, ಜನಪದ ಮೂಲದಲ್ಲಿ ಹುಡುಕಿದಾಗ ಅನೇಕ ಪಾಡ್ದನಗಳಲ್ಲಿ ಅನೇಕ ಪಾಠಾಂತರಗಳಿರ್ತವೆ. ಬಾಯಿಯಿಂದ ಬಾಯಿಗೆ ಕಲಾವಿದರು ಹೇಳ್ತಾ ಬರುವಾಗ ಪಾಠಾಂತರಗಳು ಸೇರ್ತವೆ. ಆದ್ರೂ ಒಂದು ಮೂಲ ಆಶಯವನ್ನ ನಾವು ಹೀಗೆ ಗುರುತಿಸ್ತೇವೆ. ಮಾಧವ ಸುಲಿಕಲ್ಲ ಬ್ಯಾರಿ ಅನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಾಪಾರವನ್ನ ಕಡಲ ತೀರನಲ್ಲಿ ಏನು ಮೆಣಸಿನ ವ್ಯಾಪಾರವನ್ನ ಮಾಡ್ತಾ ಇರ್ತಾನೆ. ಎಲ್ಲ ಅಲೆ ಅಪ್ಪಳಿಸಿ ಬಂದು ಲಾಸ್ ಆಗ್ತದೆ. ಅವನು ವ್ಯಾಪಾರಕ್ಕಾಗಿ ಮಲೆನಾಡಿಗೆ ಬರ್ತಾನೆ. ಅಂದ್ರೆ ಬಹುಶಃ ನಮ್ಮ ಕರಾವಳಿ ಪ್ರದೇಶಕ್ಕೆ ಬರ್ತಾನೆ, ಮಲೆಯ ದೇಶಕ್ಕೆ ಅಂತ ಹೇಳ್ತಾರೆ ಅಲ್ಲಿ ಪಾಡ್ದನದಲ್ಲಿ ಬರ್ತಾನೆ. ಬಂದಾಗುವಾಗ ಅಲ್ಲಿ ಒಂದು ಅರಸು ಮನೆತನ ಇರ್ತದೆ, ಮಡೆಸ್ಥಾನ, ಜೈನ ಮಡೆಸ್ಥಾನ ಅಂತ ಹೇಳ್ತಾರೆ. ಅರಸು ಮನೆತನ ಇರ್ತದೆ ಜೈನರದ್ದು. 7 ಜನ ಅಣ್ಣಂದ್ರಿಗೆ ಒಬ್ಬಳು ತಂಗಿ ಇರ್ತಾಳೆ. ಈ ತಂಗಿಗೆ ಸರಿಯಾಗಿ ಮದುವೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಮದುವೆ ದಿವಸವೇ ಮದುವೆ ಆದ ಹುಡುಗ ಸಾಯ್ತಾನೆ.
ಇದೊಂದು ದುರಂತ ಆಗಿ ಬಹಳ ಚಿಂತೆಯಲ್ಲಿರ್ತಾನೆ. ಅಂತ ಸಂದರ್ಭದಲ್ಲಿ ಈ ಮಾಧವ ಸುಲಿಕಲ್ಲ ಬ್ಯಾರಿ ಅಂತ ಹೇಳ್ತಾನಲ್ಲ, ಬ್ಯಾರಿ ಅಂದ್ರೆ ಮುಸ್ಲಿಂ ಸಮುದಾಯವನ್ನ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೇರದಾಯ ಅಂದ್ರೆ ವ್ಯಾಪಾರದವನು ಅನ್ನುವ ಅರ್ಥದಲ್ಲಿ ಬ್ಯಾರಿ ಅಂತ ಹೇಳಿ ಬಳಕೆ ಮಾಡ್ತಾರೆ. ಇಲ್ಲಿ ಸಾಬ್ ಎಲ್ಲ ಬಳಕೆ ಮಾಡುವ ಹಾಗೆ ಅಲ್ಲಿ ಬ್ಯಾರಿ ಅಂತ ಹೇಳಿ ಮೊಹಮ್ಮದ್ ಬ್ಯಾರಿ ಅಂತ. ಈ ಮೊಹಮ್ಮದ್ ಬ್ಯಾರಿ ಅನ್ನೋನೇ ಮಾಧವ ಅಂತ ಸುಲಿಕಲ್ಲ ಬ್ಯಾರಿ ಅಂತ ಅದಿರ್ಬೋದು ಅಂತ ಹೇಳ್ತಾರೆ. ಸುಲಿಕಲ್ಲ ಅನ್ನೋದು ಅಲ್ಲಿಯ ಒಂದು ಸ್ಥಳದ ಹೆಸರು, ಅಲ್ಲಿದೆ. ಅದು ಮೂಡಬಿದ್ರೆ ಸಮೀಪ ಅಲ್ಲೆಲ್ಲೋ ಸುಲಿಕಲ್ಲ ಅನ್ನೋ ಹೆಸರಿನ ಜಾಗ ಇದೆ ಅಂತ ಗಿರೀಶ್ ಭಾರದ್ವಾಜ್ ಅವರೊಮ್ಮೆ ಮಾತಿನ ನಡುವೆ ಹೇಳಿದ್ರು ನನಗೆ. ಅವರು ಆ ಬಗ್ಗೆ ಲೇಖನ ಕೂಡ ಬರೆದಿದ್ರಂತೆ. ಅಲ್ಲಿಯ ವ್ಯಕ್ತಿ ಈ ಹುಡುಗಿಯನ್ನು ಮದುವೆ ಆಗ್ಲಿಕ್ಕೆ ಒಪ್ತಾನೆ. ಆ ಮಾಧವ ಸುಲಿಕಲ್ಲ ಬ್ಯಾರಿ ಅನ್ನೋ ಆತ ಒಪ್ತಾನೆ. ಯಾಕೆಂತಂದ್ರೆ ಇವ್ರು ಹೇಳ್ತಾರೆ ಅರ್ಧ ರಾಜ್ಯವನ್ನ ಕೊಡ್ತೇನೆ, ತನ್ನ ತಂಗಿಯನ್ನು ಮದುವೆ ಆದವರಿಗೆ ಅರ್ಧ ರಾಜ್ಯವನ್ನ ಕೊಡ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ಆತ ಮದುವೆಗೆ ಒಪ್ತಾನೆ. ಹಾಗಾಗಿ ಮದುವೆ ಆಗ್ತದೆ. ಅಂದ್ರೆ ಏನು ಒಂದು ಸಾಂಸ್ಕೃತಿಕವಾದ ಮದುವೆ ಅಲ್ಲಿ ಆಗ್ತದೆ. ಹಾಗೆ ಆ ದಿವಸ ರಾತ್ರಿ ಇವನು ಬುದ್ಧಿವಂತ ಏನು ಮಾಡ್ತಾನೆ ಅಂದ್ರೆ, ಅವಳನ್ನು ಮದುವೆ ಆದವರೆಲ್ಲ ಹುಡುಗ ಸತ್ತು ಹೋಗ್ತಾನಲ್ವಾ, ಇವನು ಒಂದು ಅಕ್ಕಿಯ ಹುಡಿಯಲ್ಲಿ ಮನುಷ್ಯದ ಆಕಾರವನ್ನು ನಿರ್ಮಾಣ ಮಾಡಿ ಅವಳ ಹತ್ರ ಮಲಗಿಸ್ತಾನೆ. ಇವನು ಅಲ್ಲೇ ಸೈಡ್ ಅಲ್ಲಿ ಅಡಗಿ ಕೂತ್ಕೊಳ್ತಾನೆ ಬದಿಯಲ್ಲಿ. ಆ ರಾತ್ರಿ ನೋಡಿದ್ರೆ ಅವಳ ಮೂಗಿನಿಂದ 2 ಕಾಳ ಸರ್ಪಗಳು ಎದ್ದು ಬಂದು ಆ ಅಕ್ಕಿಯ ರಾಶಿಯನ್ನ ಕಚ್ತದೆ. ಅಂದ್ರೆ ಆ ಮನುಷ್ಯನನ್ನ ಅದು ಮನುಷ್ಯ ಅಂತ ಭಾವಿಸಿರ್ತದೆ. ಹಾಗಾಗಿ ಆ ಮದುವೆಯಾದವರೆಲ್ಲ ಸಾಯುದು ಯಾಕೆ ಅಂತ ಅವನಿಗೆ ಗೊತ್ತಾಗ್ತದೆ. ಅವನು ತಕ್ಷಣ ಕತ್ತಿಯಿಂದ ತೆಗೆದು ಆ 2 ಹಾವುಗಳನ್ನ ಕೊಲ್ತಾನೆ. ಅಲ್ಲಿಗೆ ಅವಳಿಗೆ ಕಂಟಕ ನಿವಾರಣೆ ಆಗ್ತದೆ. ನಂತರ ಏನಾಗ್ತದೆ ಅಂತಂದ್ರೆ ಅವನು ಮದುವೆ ಆಗ್ಲಿಕ್ಕೆ ಒಪ್ಪುದಿಲ್ಲ, ಹೆಂಡತಿಯಾಗಿ ಸ್ವೀಕರಿಸಿ ಮುಂದುವರಿಸಲಿಕ್ಕೆ ಒಪ್ಪುದಿಲ್ಲ. ಒಪ್ಪುದಿಲ್ಲ. ಯಾಕೋ ಅವನಿಗೆ ರಾಜ್ಯ ಬೇಕಾಗಿತ್ತು ಅಥವಾ ಇನ್ನೇನೋ ಕಾರಣವ ಏನೋ, ಬಹುಶಃ ಅಲ್ಲೊಂದು ಅಲೌಕಿಕ ಶಕ್ತಿ ಮೂಡಿ ಬರ್ಬೇಕಲ್ವಾ. ಬೊಬ್ಬರಿದಂತ ಶಕ್ತಿ ನಮ್ಮ ಕರಾವಳಿಯನ್ನು ರಕ್ಷಣೆ ಮಾಡ್ಲಿಕ್ಕೆ ಮೂಡಿ ಬರ್ಬೇಕಾಗಿತ್ತು. ಬಹುಶಃ ಅದಕ್ಕೆ ಹಿನ್ನೆಲೆಯಾಗಿರ್ಬೋದಾ ಏನೋ ಗೊತ್ತಿಲ್ಲ. ಕೆಲವು ಪಾಠಗಳ ಪ್ರಕಾರ ಅವನು ಮದುವೆ ಆಗ್ಲಿಕ್ಕೆ ಒಪ್ಪುದಿಲ್ಲ. ಆಗ ಜೈನ ಮತ್ತೆ ಮುಸ್ಲಿಮರ ನಡುವೆ ಚರ್ಚೆ ಬರ್ತದೆ. ಅಂತ ಸಂದರ್ಭದಲ್ಲಿ ಅವನು ಮದುವೆ ಆಗುದಿಲ್ಲ. ಅವಳು ಚಂದ್ರನಾಥ ಕೆರೆಯ ಬಸದಿಯ ಕೆರೆಗೆ ಸ್ನಾನಕ್ಕೆ ಹೋಗ್ತಾಳೆ. ಅಲ್ಲಿ ಅಲೌಕಿಕ ಗರ್ಭವನ್ನ ಧರಿಸ್ತಾಳೆ. ಅದಾದ ನಂತರ ಒಂದು ಮಗು ಹುಟ್ಟುತ್ತದೆ. ಅದು ಕೂಡ ನ್ಯಾಚುರಲ್ ಆಗಿ ಹುಟ್ಟುದಿಲ್ಲ. ಅವಳ ಮೊಲೆಯನ್ನ ಒಡೆದು ದುಂಬಿಯಾಗಿ ಹುಟ್ಟಿ ಬರ್ತದೆ. ಬಂಗಾರದ ದುಂಬಿಯ ರೂಪದಲ್ಲಿ ಹುಟ್ಟಿ ಬರ್ತಾನೆ. ಅವನು ಬಬ್ಬರಿಯ. ಅವನಿಗೆ ಬಪ್ಪ ಅಂತ ಹೆಸರಿಡ್ತಾರೆ, ಬಬ್ಬ ಅಂತ ಹೆಸರಿದೆ. ಆಡು ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅವನು ಈ ಬಪ್ಪ ಬ್ಯಾರಿ ಅನ್ನೋದೇ ಬಬ್ಬರಿ ಆಗಿರ್ಬೋದು. ಯಾಕಂದ್ರೆ ಬ್ಯಾರಿ ಅನ್ನೋದು ಅಲ್ಲಿಯ ಸರ್ನೇಮ್ ಮುಸ್ಲಿಮರಿಗೆ. ಅವನು ಬಬ್ಬರಿಯ. ಅವನು ಹುಟ್ಟಿ ಬರ್ತಾನೆ. ಈ ಸಂದರ್ಭದಲ್ಲಿ ಜೈನರಿಗೆ ಮತ್ತೆ ಮುಸ್ಲಿಮರಿಗೆ ಯಾವುದೋ ವಿಷಯದಲ್ಲಿ ಚರ್ಚೆ ಆಗ್ತದೆ. ಆಗ ಅಮಾವಾಸ್ಯ ದಿವಸ ಚಂದ್ರ ಕಾಣಿಸ್ಕೊಂಡ್ರೆ ನಾವು ಊರು ಬಿಟ್ಟು ಹೋಗ್ತೇವೆ ಅಂತ ಹೇಳಿ ಜೈನರು ಹೇಳ್ತಾರೆ. ಕಾಣಿಸ್ಕೊಳ್ಳದಿದ್ರೆ ನಾವು ಊರು ಬಿಟ್ಟು ಹೋಗ್ತೇವೆ ಅಂತ ಮುಸ್ಲಿಮರು ಹೇಳ್ತಾರೆ ಆ ರಾಜ್ಯದಿಂದ. ಆದ್ರೆ ಅಮಾವಾಸ್ಯ ದಿವಸ ಚಂದ್ರ ಕಾಣಿಸ್ತಾನೆ. ಹಾಗೆ ಮುಸ್ಲಿಮರು ಉಳಿತಾರೆ, ಜೈನರು ಊರು ಬಿಟ್ಟು ಹೋಗ್ತಾರೆ. ಹೋಗುವಾಗ ಬಬ್ಬರೆ ಹತ್ರ ಕೇಳ್ತಾರೆ, ನೀನೇನ್ ಮಾಡ್ತೀಯಾ? ಆಗ ಬಬ್ಬರ್ ಹೇಳ್ತಾರೆ, ನೀವು ಮುಂದಿನಿಂದ ಹೋಗಿ, ನಾನು ಹಿಂದಿನಿಂದ ಬರ್ತೇನೆ ಅಂತ. ಹಾಗೆ ಅವ್ರು ಹೋಗ್ತಾರೆ. ಮುಂದೆ ಇಲ್ಲಿ ಏನಾಗ್ತದೆ ಹೇಳುದು ಕತೆ ನಂತರ ಸ್ಟಾರ್ಟ್ ಆಗ್ತದೆ. ಇವನೇನ್ ಮಾಡ್ತಾನೆ, ಇವನೊಂದು ಎಲ್ಲ ಅಲ್ಲಿ ಇವನು ಬಹಳ ಸಾಹಸಿಯಾಗಿ ಬೆಳಿತಾನೆ ಹುಡುಗ. ಇವನಲ್ಲಿ ಅಲೌಕಿಕ ಹುಟ್ಟಲ್ವಾ. ಆದ್ರೆ ಒಂದು ಆಟದಲ್ಲಿ ಎಲ್ಲ ಹುಡುಗರನ್ನ, ತನ್ನ ವಯಸ್ಸಿನ ಹುಡುಗರನ್ನ ಸೋಲಿಸ್ತಾನೆ. ಅಲ್ಲಿ ಅರಸುಗಳ ಮಕ್ಕಳನ್ನು ಕೂಡ ಸೋಲಿಸ್ತಾನೆ. ಪರಾಕ್ರಮಿ. ಆಗ ಅರಸುಗಳ ಮಕ್ಕಳಿಗೆ ಬೇರೇನು ಹೇಳಲಿಕ್ಕೆ ಆಗುದಿಲ್ಲ. ಆಗ ಅವ್ರು ಹೇಳ್ತಾರೆ, ಹಾದರಕ್ಕೆ ಹುಟ್ಟಿದ ಮಗು ಒಳ್ಳೇದು, ತುಳುವ ಹಲಸಿನ ಹಣ್ಣಿನ ಬೀಜ ಒಳ್ಳೇದು ಅಂತ ನಗಾಡ್ತಾರೆ. ಆಗ ಇವನಿಗೆ ಬಹಳ ಆಘಾತ ಆಗ್ತದೆ. ಅಲ್ಲಿಂದ ಅವನು ಒಂದು ಕೋಟೆಯನ್ನ ಕಟ್ತಾನೆ, ಅದನ್ನ ಮಾಯ ಮಾಡ್ತಾನೆ ಅಂತ ಹೇಳ್ತಾನೆ. ಬಹುಶಃ ಪರಾಕ್ರಮಿಯಾಗಿ ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡ್ತಾನ ಗೊತ್ತಿಲ್ಲ. ಮುಂದೆ ಅವನು ಹಡಗನ್ನ ನಿರ್ಮಾಣ ಮಾಡ್ತಾನೆ. ಹಡಗನ್ನ ಸಮುದ್ರಕ್ಕೆ ಇಳಿಸ್ತಾನೆ. ಅಲ್ಲಿ ಅವನಿಗೆ ಏನು ಕೆಂಪು ನೀರು ಹರಿಯಿತು ಇತ್ಯಾದಿ ವರ್ಣನೆ ಬರ್ತಿದೆ ಪಾಠದಲ್ಲಿ. ಬಹುಶಃ ದುರಂತ ಆಗಿದೆ. ಕಡಲುಗಳ್ಳರು ಆಕ್ರಮಣ ಮಾಡ್ತಾರೋ ಅಥವಾ ಇನ್ಯಾರು ವೈರಿಗಳ ಆಕ್ರಮಣ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅಥವಾ ಸಮುದ್ರದ ಅಲೆಗೆ ಸಿಕ್ಕಾಕೊಳ್ತಾನ. ಅಲ್ಲಿಂದ ಅವನು ದೈವತ್ವ ಪಡೆದು ಬರ್ತಾನೆ. ದೈವತ್ವ ಯಾಕೆ ಎಲ್ಲಿ ಹೇಗೆ ಸಿಗ್ತದೆ ಹೇಳೋದಕ್ಕೆ ತುಳುನಾಡಿನಲ್ಲಿ ಒಂದು ಸಿದ್ಧವಾದ ಸೂತ್ರ ಇಲ್ಲ. ಸಾಮಾನ್ಯವಾಗಿ ಅಸಹಜ ಮರಣವನ್ನು ಅಪ್ಪಿದಂತಹ ಅಸಾಮಾನ್ಯ ವೀರರಿಗೆ ದೈವತ್ವ ಸಿಕ್ಕಿದೆ. ಹಾಗೆ ಈ ಬಬ್ಬರಿಯನಿಗೆ ಅಲ್ಲಿ ದೈವತ್ವ ಸಿಗ್ತದೆ. ಆತ ಪೊಂಗ ವೈದ್ಯ ಅನ್ನೋನಲ್ಲಿಗೆ ಬರ್ತಾನೆ. ಬಂದು ಅವನಿಗೆ ಒಂದು ತೊಟ್ಟು ಕಳ್ಳು ಬೀಳುವಲ್ಲಿ, ಅವರು ಕಳ್ಳನ ಇಳಿಸುವಂತ ಕೆಲಸ ಮಾಡುವವರು ವೈದ್ಯರು ಮೊದಲಿನ ಕಾಲಕ್ಕೆ ಬಿಲ್ಲವರು. ಅವರ ವೃತ್ತಿ ಅದು ಈಡಿಗ ಸಮುದಾಯದ್ದು, ತುಳುವ ಈಡಿಗ ಸಮುದಾಯ. ಅಲ್ಲಿ ಒಂದು ತೊಟ್ಟು ಕಳ್ಳು ಬೀಳುವಲ್ಲಿ 1000 ತೊಟ್ಟು ಬೀಳಿಸ್ತಾನೆ. ಆದ್ರೆ ಹೇಳ್ತಾನೆ, ನೀನು ಯಾರಿಗೂ ಈ ಗುಟ್ಟನ್ನು ಹೇಳ್ಬಾರ್ದು ಅಂತ. ಅವನು ತಪ್ಪಿ ಹೆಂಡತಿಗೆ ಹೇಳ್ತಾನೆ. ಹೇಳಿದಾಗ ದೈವಕ್ಕೆ ಕೋಪ ಬರ್ತದೆ. ಅದು ಈ ಪೊಂಗ ವೈದ್ಯನ ಮಾಯ ಮಾಡ್ಲಿಕ್ಕೆ ಹೊಡ್ತದೆ. ಆಗ ಅವನ ಮಡದಿ ಪ್ರಾರ್ಥನೆ ಮಾಡ್ತಾನೆ, ನೀನು ದೇವರಾದ್ರೆ ದೇವಸ್ಥಾನ ಕಟ್ಟಿ ನಂಬ್ತೇನೆ ನಾನು, ದೈವವಾದ್ರೆ ದೈವಸ್ಥಾನ ಕಟ್ಟಿ ನಂಬ್ತೇನೆ ಅಂತ ಹೇಳಿ ಹರಿಕೆ ಹೇಳ್ತಾಳೆ. ನಂತರ ಬೊಬ್ಬರಿಯ ಏನೋ ಕೋಪ ಅವನು ಶಾಂತ ಆಗ್ತಾನೆ. ನಂತರ ಇಡೀ ತುಳುನಾಡನ್ನ ರಕ್ಷಿಸುವ ದೈವವಾಗಿ ಅವನು ನೆಲೆ ನಿಲ್ತಾನೆ. ನೀಲೇಶ್ವರ
ರಾಮೇಶ್ವರಕ್ಕೆ ಹೋಗಿ ನೀಲಕಂಠ ಅಂತ ಕರೆಸ್ತಾನೆ, ಇನ್ನೊಂದು ಕಡೆಗೆ ಹೋಗಿ ಆದಿನಾಥ ಅಂತ ಕರೆಸ್ತಾನೆ. ಬೇರೆ ಬೇರೆ ಕಡೆಯಲ್ಲಿ ಶಿವನ ಶಕ್ತಿಯ ಜೊತೆ ಅವನಿಗೆ ಸಮನ್ವಯ ಆಗ್ತದೆ. ಇದು ಮೂಲ ಕತೆ. ಈ ಕಡಲಿನಲ್ಲೇ ಆತ ದೈವವಾಗಿ ಎದ್ದು ಬಂದ ಕಾರಣ ಬೆಸ್ತರು ವಿಶೇಷವಾಗಿ ಈ ದೈವವನ್ನ ನಂಬ್ತಾರೆ. ತುಳುನಾಡಿನಲ್ಲಿ ಎಲ್ಲೂ ಪರಿಹಾರ ಸಿಗುದಿಲ್ಲ ಅಂತಾದ್ರೆ ಕೊನೆಗೆ ದೈವಕ್ಕೆ ಮೊರೆ ಹೋಗ್ತಾರೆ. ದೈವ ಭೂತ ಸಮಾನಾರ್ಥಕ ಪದಗಳು, ಬೇರೆ ಬೇರೆ ಅಲ್ಲ. ಕನ್ನಡ ಮೂಲ ಅಥವಾ ಸಂಸ್ಕೃತ ಮೂಲವನ್ನು ಹಿಡಿದಾಗ ನಾವು ದೈವ ಅಂತ ಹೇಳ್ತೇವೆ, ತುಳು ಮೂಲವನ್ನೇ ಹಿಡಿದಾಗ ಭೂತ ಅಂತ ಹೇಳ್ತೇವೆ. ಅದು ಕನ್ನಡದ ಅಥವಾ ಸಂಸ್ಕೃತದ ಭೂತ ಪದ ಅರ್ಥ ಅಲ್ಲ. ಈ ಭೂತ ಪದಕ್ಕೆ ಕನ್ನಡ ಸಂಸ್ಕೃತ ಡಿಕ್ಷನರಿಯಲ್ಲಿ ಉತ್ತರ ಹುಡುಕಬಾರ್ದು, ತುಳುವಿನಲ್ಲೇ ಉತ್ತರ ಹುಡುಕ್ಬೇಕು. ಆಗ ಅದು ಪ್ರೇತ ಪಿಶಾಚಿ ಅನ್ನೋ ಅರ್ಥವನ್ನು ಕೊಡುದಿಲ್ಲ. ಅದು ದುಷ್ಟರನ್ನ ಶಿಕ್ಷೆ ಕೊಡುವ, ದುಷ್ಟರನ್ನು ಶಿಕ್ಷಿಸುವ, ಶಿಷ್ಟರನ್ನು ರಕ್ಷಣೆ ಮಾಡುವ ಶಕ್ತಿಗಳು ಅಲ್ಲಿಯ ಮಣ್ಣಿನ ಸತ್ಯಗಳು ಅಂತ ಕರೆಸ್ಕೊಳ್ತವೆ ಅಲ್ಲಿ. ಅದನ್ನ ಅವನು ದೈವವಾಗಿ ಅಲ್ಲಿ ನೆಲೆ ನಿಲ್ತಾನೆ, ಎಲ್ಲರ ರಕ್ಷಣೆ ಮಾಡ್ತಾನೆ. ಬೆಸ್ತರಿಗೆ ಬಹಳ ವಿಶೇಷವಾದ ದೈವ. ಬೆಸ್ತರು ತಮ್ಮ ದೋಣಿಯನ್ನ ನೀರಿಗೆ ಬಿಡುವ ಮುಂಚೆ ಈ ದೈವಕ್ಕೆ ಪ್ರಾರ್ಥನೆ ಮಾಡ್ತಾರೆ ಯಾವಳು ಕೂಡ. ಹಾಗೆ ತಮಗೆ ಏನಾದ್ರು ತೊಂದರೆ ಆದ್ರೆ ಕೂಡ ಈ ದೈವಕ್ಕೆ ಶರಣು ಹೋಗ್ತಾರೆ. ಈಗ ಕೆಲವು ದಿವಸಗಳ ಮುಂಚೆ, ಅದೇ ಒಂದು 25 ದಿವಸಗಳ ಮುಂಚೆ ಮೀನುಗಾರರು ಕಾಣೆ ಆಗ್ತಾರೆ. ಮೇಡಮ್, ಮತ್ತಷ್ಟು ಮಾತನಾಡೋಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವೀಕ್ಷಕರೇ, ಹೇಗೆ ಅಂದ್ರೆ ದೈವದ ಒಂದು ಆರಾಧನೆಗೆ ಕರಾವಳಿಗರು ಯಾತಕ್ಕಾಗಿ ದೈವವನ್ನ ನಂಬ್ತಾರೆ? ಭೂತ ಅಂದ್ರೆ ಏನು? ಈಗ ಮೇಡಮ್ ಹೇಳ್ದಂಗೆ ಕನ್ನಡ ಒಂದು ಭಾಷೆಯಲ್ಲಿ ದೈವ ಅಂತ ಕರೆದ್ರೆ, ಕರಾವಳಿಗರ ಭಾಷೆಯಲ್ಲಿ, ತುಳು ಭಾಷೆಯಲ್ಲಿ ಅದನ್ನ ಭೂತ ಅಂತಾರೆ. ಸೊ ಹೀಗೆ ಅದರ ಒಂದು ಹಿನ್ನೆಲೆ ಮತ್ತಷ್ಟು ಕೆದಕ್ತಾ ಹೋಗೋಣ. ಜೊತೆಗೆ ಈಗ ಏನ್ 7 ಮಂದಿ ನಾಪತ್ತೆಯಾಗಿದ್ದಾರೆ, ಅವರ ಒಂದು ಅವರನ್ನ ಹುಡುಕುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನ್ ಭರವಸೆ ಕೊಟ್ಟಿದೆ, ಯಾವ ರೀತಿ ಮುಂದೆ ಹೆಜ್ಜೆ ಇಡುತ್ತೆ, ಎಲ್ಲವನ್ನ ಚರ್ಚೆ ಮಾಡ್ತೀವಿ. ಎಸ್ ಅಡಿಗ ಸರ್, ಈಗಾಗಲೇ ನೋಡ್ತಾ ಇದ್ವಿ ಮೇಡಮ್ ಸಾಕಷ್ಟು ಒಂದು ವಿಸ್ತೃತವಾಗಿ ಅದರ ಹಿನ್ನೆಲೆ ಏನು, ಭೂತದ ಆರಾಧನೆ ಹೇಗೆ ಬಂತು, ಹೇಗೆ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರು. ಸೊ ಮತ್ತೊಂದು ಕಡೆ ಇಲ್ಲಿ ಭೂತ ಅನ್ನೋದನ್ನ ಕರಾವಳಿ ಜನರು ಈಗ ಸಾಮಾನ್ಯವಾಗಿ ನಾವು ಕಂಡಿರುವಂತಹದ್ದು, ಇಲ್ಲಿ ನಮ್ಮ ಕಡೆಗಳಲ್ಲಿ ಕೋರ್ಟು ಕಚೇರಿ ಅಂತ ಏನ್ ನಾವು ನೋಡ್ತೇವೆ, ಒಂದು ಕೋರ್ಟ್ಗಳ ಮೊರೆ ಹೋಗ್ತೀವಿ ನ್ಯಾಯ ಪಂಚಾಯಿತಿ ತೀರ್ಮಾನಗಳಾದ್ರೆ. ಆದ್ರೆ ಆ ಭಾಗದ ಜನರು ಹೆಚ್ಚಿನದಾಗಿ ಪ್ರಾಮುಖ್ಯತೆ ಕೊಡೋದು ಭೂತದ ಮೇಲೆ ಒಂದು ಆರಾಧನೆ ಆಗಿರಬಹುದು. ಜೊತೆಗೆ ಅಲ್ಲಿನ ಒಂದು ಭೂತ ಏನ್ ತೀರ್ಮಾನ ಕೊಡುತ್ತೆ, ಎಲ್ಲೂ ಕೂಡ ಸಮಸ್ಯೆ ಬಗೆಹರಿದವರದು ಭೂತದ ಬಳಿ ಹೋದ್ರೆ ನಮ್ಗೆ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂತಹ ನಂಬಿಕೆ ಹೇಗೆ ಸೃಷ್ಟಿ ಆಯ್ತು ಆ ಒಂದು ನಂಬಿಕೆ ಹಾಗಿದ್ರೆ ಅಂತ? ಈ ನಂಬಿಕೆ ಅನಾದಿ ಕಾಲದಿಂದಲೇ ಹುಟ್ಕೊಂಡು ಬಿಟ್ಟಿದೆ. ನನಗೆ ತಿಳಿದ ಹಾಗೆ ಕರಾವಳಿಯಲ್ಲಿ ಇದೊಂದು ಆಚರಣೆಯಲ್ಲಿದೆ. ಯಾವುದೇ ತೊಂದರೆ ಬಂದಾಗ ಮೊದಲಿಗೆ ನಾವು ದೈವವನ್ನ ಪ್ರಾರ್ಥಿಸಿಕೊಳ್ತೀವಿ. ಯಾವುದೇ ಸಮಸ್ಯೆ ಬಂದಾಗ ದೈವದ ಬಗ್ಗೆ ನಾವು ಚಿಂತಿತರಾಗಿ ಅಲ್ಲಿಗೆ ಕಾಣಿಕೆ ಒಪ್ಪಿಸ್ತೀವಿ, ನಮ್ಮ ಕೆಲಸ ಸುಗಮವಾಗಿ ನಡೆಸಿಕೊಡಿ ಅಂತ ಹೇಳುವಂತಹದ್ದು. ಇದು ನಂಬಿಕೆ. ಆದರೆ ನಂಬಿಕೆಗೆ ಪೂರಕವಾಗಿ ಎಲ್ಲಾ ಕಡೆ ದೈವಸ್ಥಾನಗಳು ಇರ್ತವೆ. ಪ್ರತಿ ದೈವಸ್ಥಾನದಲ್ಲಿ ದೈವದ ನುಡಿಗಳನ್ನ ಕೇಳಿದಾಗ ಹಾಗೂ ಅದರಲ್ಲಿ ಬಂದಂತಹ ಪರಿಣಾಮವನ್ನು ನೋಡಿದಾಗ ಆ ನುಡಿಗೆ ಅಷ್ಟೇ ಒಂದು ಶಕ್ತಿ ಇದೆ ಅಂತ ಹೇಳುವಂತದ್ದು ಕರಾವಳಿ ಜನರಿಗೆ ಚೆನ್ನಾಗಿ ತಿಳಿದಿದೆ. ಕೋರ್ಟ್ ಕಲಾಪ ಇರಲಿ ಅಥವಾ ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋದಾಗ್ಲಿ, ಇದೆಲ್ಲದಕ್ಕಿಂತ ಹೊರತಾಗಿ ಜನಗಳು ಮೊರೆ ಹೋಗೋದು ಭೂತಸ್ಥಾನಕ್ಕೆ, ಅಂದ್ರೆ ದೈವಸ್ಥಾನಕ್ಕೆ. ಇದು ಬಹಳ ವಿಶೇಷ ಕರಾವಳಿಗಳಲ್ಲಿ. ಕರಾವಳಿಯಲ್ಲಿ ಜಾಗಕ್ಕನುಗುಣವಾಗಿ ದೈವಗಳು ಬೇರೆ 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 ರೀತಿಯ ಸ್ಥಾನಗಳು ಅವರಿಗೆ ಲಭ್ಯವಾಗುತ್ತೆ. ಈ ಬೊಬ್ಬರ್ಮ್ ಅಂತ ಹೇಳುವಂತದ್ದು ಕರಾವಳಿಯಲ್ಲಿ ಮೀನುಗಾರರಿಗೆ ವಿಶೇಷವಾಗಿ, ಕಡಲ ಭಾಗದ ಜನಗಳಿಗೆ ವಿಶೇಷವಾಗಿದೆ. ಅವರು ಬೆಸ್ತರು ಕಡಲಿಗೆ ಇಳಿದಾಗ ಸಮೇತ ಮೊದಲ ಪ್ರಾರ್ಥನೆಯನ್ನ ಆ ಭೂತಕ್ಕೆ ಅವರು ಸಲ್ಲಿಸ್ತಾರೆ. ಯಾವ ತೊಂದರೆ ಆದಾಗಲೂ ಸಮೇತ ಆ ದೇವರನ್ನ ನೆನೆಸಿಕೊಳ್ತಾರೆ. ಪ್ರತಿ ಆಚರಣೆಯಲ್ಲಿ ಸಮೇತ ದೈವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಬರುತ್ತೆ. ಪ್ರತಿ ಮನೆಪನತದಲ್ಲಿ ಸಮೇತ ವರ್ಷಕ್ಕೆ ಇಂಥ ದಿನ ಇಂಥ ದೈವಗಳ ಆರಾಧನೆಗಳು ನಡೆಯುವುದು ಸಾಮಾನ್ಯ, ಪ್ರತಿಯೊಂದು ಕಡೆಯೂ ಸಮೇತ. ಆದ ಕಾರಣ ದೈವದ ಬಗ್ಗೆ ನಾವು ಹೇಳೋದಿದ್ರೆ ಅಲ್ಲಿ ಕರಾವಳಿಗರಿಗೆ ವಿಶೇಷವಾದಂತಹ ಒಂದು ಗೌರವ ಇದೆ. ಏನೇ ತೊಂದರೆಗಳು ಬಂದಾಗ ವರ್ಷಾವಧಿ ನಡೆಯುವಂತಹ ಆ ಭೂತ ಕೋಲದಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಹಾಗೂ ಭೂತಗಳು ಮುನ್ನೆಚ್ಚರಿಕೆಯಾಗಿ ಇಂತಹ ತೊಂದರೆ ಬರುವಂತಹ ಸಾಧ್ಯತೆಗಳು ಬಹಳಷ್ಟಿದೆ. ಅದಕ್ಕೆ ಬೇಕಾದಂತಹ ಬೇರೆ ದೇಶಗಳಲ್ಲಿ ನೆಲೆಸಿದವರು ಕೂಡ ಅವರ ಮೂಲ ಭೂತಾರಾಧನೆ ಆಗುವಾಗ ಆ ಕುಟುಂಬಕ್ಕೆ ಬರ್ತಾರೆ, ಇಲ್ಲಾಂದ್ರೆ ದೋಷಗಳು ಕಾಣಿಸ್ತೇವೆ ಹೇಳ್ತಾರೆ. ಹೇಗೆ ನಾವು ನಮ್ಮ ಮನೆ ದೇವರನ್ನ ಇಲ್ಲಿ ಎಲ್ಲ ಆರಾಧನೆ ಮಾಡಿದ್ರೆ ನಮಗೆ ದೋಷ ಬರ್ತದೆ ಹೇಳ್ತಾರೆ, ಹಾಗೆ ಅವರಿಗೆ ದೋಷ ಕಾಣಿಸ್ಕೊಳ್ತದೆ ಹೇಳ್ತಾರೆ. ಈಗ ನಾವೆಲ್ಲ ಅಲ್ಲಿಯ ಮೂಲ ನಿವಾಸಿಗಳಲ್ಲ, ಬ್ರಾಹ್ಮಣರು ಹೊರಗಿನಿಂದ ಬಂದವರು, ಆದ್ರೆ ಅವರು ಕೂಡ ಅಲ್ಲಿಯ ಮಣ್ಣಿನ ಸತ್ಯಗಳಾಗಿ ಆರಾಧನೆ ಮಾಡ್ತೇವೆ. ನಾವು ಕೂಡ 1 ವರ್ಷ ಬಿಟ್ಟರೆ ನಮಗೆಲ್ಲ ದೋಷಗಳು ಕಾಣಿಸ್ತದೆ ಅಂತ ಅನಿಸ್ತದೆ, ಬೆಳೆ ಬಾರದೆ ಇರುವುದೆಲ್ಲ. ಹಾಗಾಗಿ ಅಲ್ಲಿ ಭಕ್ತಿಯಿಂದ ನಂಬ್ತಾರೆ ಎಲ್ಲರೂ ಕೂಡ. ಈ ಭೂತಾರಾಧನೆ ವಿಶಿಷ್ಟತೆ ಅಂದ್ರೆ ಏನಂದ್ರೆ, ಈ ಭೂತಗಳನ್ನ ಎಲ್ಲ ಜಾತಿ ಧರ್ಮದ ಜನ ನಂಬ್ತಾರೆ. ಎಲ್ಲ ಜಾತಿ ಧರ್ಮದ ಜನರು ಭೂತಗಳಾಗಿದ್ದಾರೆ ಅಲ್ಲಿ, ಮತ್ತು ಎಲ್ಲ ಜಾತಿ ಧರ್ಮದ ಜನರು ನಂಬ್ತಾರೆ. ಈ ಭೂತ ಆಗುವಾಗ ಈ ವ್ಯಕ್ತಿ ಮೂಲತಃ ಮುಸ್ಲಿಂ ಆಗಿದ್ನ, ಹಿಂದೂ ಆಗಿದ್ನ, ಕ್ರಿಶ್ಚಿಯನ್ ಆಗಿದ್ನ, ಕಿರಸ್ತಾನಿ ತಯ್ಯಂ ಅಂತ ಭೂತ ಇದೆ, ಅಥವಾ ಅರಬ್ ಆಗಿದ್ದ, ವಿದೇಶಿ ಆಗಿದ್ಯಾ ಹೇಳೋದು ಬರುದಿಲ್ಲ. ಅವರು ದೈವಗಳಾದ ನಂತರ ಅವರು ನಮಗೆ ದೈವಗಳು ಮಾತ್ರ.
ಅವರು ಹಿಂದೆ ಏನಾಗಿದ್ದರು ಹೇಳುದು ಇಲ್ಲಿ ಬರುದೇ ಇಲ್ಲ. ಮತ್ತು ಎಲ್ಲ ಜಾತಿ ಧರ್ಮದ ಜನ ಭಾಗವಹಿಸ್ತಾರೆ. ನಾನು ಕ್ಷೇತ್ರ ಕಾರ್ಯಕ್ಕೆ ತುಂಬಾ ಕಡೆ ಹೋಗಿದ್ದೇನೆ. ಮುಸ್ಲಿಮರು, ಕ್ರಿಶ್ಚಿಯನ್ಸ್, ಜೈನ್ಸ್ ಎಲ್ಲರೂ ಭೂತಗಳನ್ನ ಆರಾಧನೆ ಮಾಡಿದ್ದಾರೆ. ಭೂತ ಆರಾಧನೆ ಈಗ ನಾವೆಲ್ಲ ನೋಡೋ ಪ್ರಕಾರ ಒಂದು ಮಾಂಸಾಹಾರಿಯ ಅಥವಾ ಸಸ್ಯಾಹಾರಿಯ ಭೂತಗಳು ಹಾಗಿದ್ರೆ ಅಂತ. ಮನುಷ್ಯ ಮೂಲತಃ ಮಾಂಸಾಹಾರ ಆಗಿ ಬೆಳೆದು ಬಂದವನು. ಹಾಗಾಗಿ ನಾವು ಏನನ್ನ ತಿಂತೇವೆ ದೈವಗಳಿಗೆ ಅದನ್ನೇ ಅರ್ಪಣೆ ಮಾಡ್ತೇವೆ. ಹಾಗಾಗಿ ಅಲ್ಲಿ ಸ್ಥಳೀಯ ಜನ ಹೆಚ್ಚಾಗಿ ಭೂತಗಳಿಗೆ ಮಾಂಸಾಹಾರವನ್ನ ಕೂಡ ಅರ್ಪಣೆ ಮಾಡ್ತಾರೆ. ಆದ್ರೆ ಈ ಬಬ್ಬರಿಯ ಮೂಲತಃ ಜೈನ ಮೂಲ ಇರುವ ಕಾರಣ ಇರ್ಬೋದಾ ಏನೋ ಗೊತ್ತಿಲ್ಲ, ಅವನು ಸಸ್ಯಾಹಾರಿ ದೈವ ಅಲ್ಲಿ. ಅದೇ ರೀತಿ ಬ್ರಾಹ್ಮಣ ಮೂಲದ ದೈವಗಳು ಕೂಡ ಸಸ್ಯಾಹಾರಿಯಾಗಿರ್ತಾರೆ. ಜೈನ ಮೂಲದ ಬಟ್ಟಿ ಭೂತ ಎಲ್ಲ ಸಸ್ಯಾಹಾರಿ. ಬಹುಶಃ ಅವರ ಮೂಲವನ್ನು ಅನುಲಕ್ಷಿಸಿ ಒಂದು ಸಸ್ಯಾಹಾರವನ್ನು ಕೊಡ್ತಾರೆ. ಇನ್ನೊಂದು ಅದೇ ನಡೆದುಕೊಂಡು ಬಂದ ಹಾಗೆ. ಅದು ಬಿಟ್ರೆ ಇತರರಿಗೆ ಈಗ ಕೊರಗಜ್ಜ ಇರ್ಬೋದು, ಗುಳಿಗ ಇರ್ಬೋದು, ಇವರಿಗೆಲ್ಲ ಮಾಂಸಾಹಾರವನ್ನು ಅರ್ಪಣೆ ಮಾಡ್ತಾರೆ. ಬಹುಶಃ ಮನುಷ್ಯರೆಲ್ಲ ಮಾಂಸಾಹಾರಿಗಳಾಗಿದ್ದವರು ಕಾಲಾಂತರದಲ್ಲಿ ಏನು ಸಂಸ್ಕೃತೀಕರಣಗೊಂಡು ಸಾಂಸ್ಕ್ರಿಟೈಸೇಷನ್ ಪ್ರಭಾವ ಇರ್ಬೋದು, ನಾವು ಒಂದಷ್ಟು ಜನ ಸಸ್ಯಾಹಾರಿಗಳಾದ್ವಿ, ಒಂದಷ್ಟು ಜನ ಮಾಂಸಾಹಾರಿಗಳಾಗಿ ಉಳಿದ್ವಿ. ನಾವು ತಿನ್ನುವುದನ್ನೇ ದೈವಗಳಿಗೆ ಕೂಡ ಅಲ್ಲಿ ಅರ್ಪಣೆ ಮಾಡ್ತಾರೆ. ಎಸ್ ಮೇಡಮ್. ಈಗ ಮತ್ತೊಂದು ಕಡೆ ಈಗ ಏನ್ 7 ಜನ ನಾಪತ್ತೆ ಆಗಿದ್ದಾರೆ, ಅವ್ರನ್ನ ಸರ್ಕಾರ ಏನೋ ಹುಡುಕು ಕೊಡ್ಬೇಕು ಅನ್ನುವಂತಹ ಪ್ರೊಟೆಸ್ಟ್ ಕೂಡ ಆಯ್ತು ಕಳೆದ ಒಂದು ವಾರಗಳ ಹಿಂದಷ್ಟೇ. ಮನುಷ್ಯರಿರ್ತಾರೆ ಅಲ್ಲಿ, ಅದಕ್ಕೆ ಕೆಲವು ವರ್ಗಗಳಿದ್ದಾರೆ, ಪರವ, ಪಂಬದ, ನಲಿಕೆಯವರು ಅಂತ. ಅವರಲ್ಲಿ ಒಂದು ಪಂಗಡದ ಒಬ್ಬ ವ್ಯಕ್ತಿ ಬಬ್ಬರಿಯ ಭೂತದವನ್ನ ಕಟ್ತಾನೆ. ಅಂದ್ರೆ ಅವನಿಗೆ ವೇಷಭೂಷಣ, ಬಬ್ಬರಿಯ ಭೂತಕ್ಕೆ ಅದರದ್ದೇ ಆದ ವೇಷಭೂಷಣಗಳಿವೆ. ತೆಂಗಿನ ತಿರಿಯಿಂದ ಮಾಡಿದ ಅಲಂಕಾರ, ಮುಖವರ್ಣಿಕೆಯಲ್ಲಿ ಎಲ್ಲ ಬೇರೆ 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 ಭೂತಕ್ಕೆ ಬೇರೆ ಬೇರೆ ಮುಖವರ್ಣಿಕೆ ಇದೆ, ಅಲಂಕಾರಗಳಿವೆ. ಆ ಬಬ್ಬರಿ ಭೂತವನ್ನ ಕಟ್ಟಿ ಕೊನೆಗೆ ನುಡಿ ಕೇಳಿದ್ದಾರೆ. ಏನು ಮಾಡುದು, ನಮ್ಮ ಯಾವುದೇ ಕಷ್ಟ ಬಂದ್ರೂ ಕೂಡ ನಾವು ಶರಣಾಗಿ ದೈವದಲ್ಲಿ ಹೋಗಿ ಕೇಳ್ತೇವೆ, ನಮಗೆ ಈ ರೀತಿಯ ತೊಂದರೆ ಬಂದಿದೆ, ನಮಗೆ ಅದನ್ನ ಪರಿಹಾರ ಮಾಡಿ ಕೊಡ್ಬೇಕು ಅಂತ. ಆಗ ಆ ದೈವ ಮಾಧ್ಯಮದಲ್ಲಿ ಒಂದು ಅಲೌಕಿಕ ಶಕ್ತಿ ಇರ್ತದೆ ಆ ಕ್ಷಣಕ್ಕೆ. ಉಳಿದ ಸಮಯದಲ್ಲಿ ಆತ ಸಾಮಾನ್ಯ ಮನುಷ್ಯ, ಆ ಕ್ಷಣಕ್ಕೆ ಅವನು ದೇವರಾಗಿ ನಿಲ್ತಾನೆ, ಒಂದು ನುಡಿಯನ್ನ ಕೊಡ್ತಾನೆ. ಅವಾಗ ಈ ದೈವ ಮಾಧ್ಯಮರು ಅಲ್ಲಿ ನುಡಿಯನ್ನ ಕೊಟ್ಟಿದ್ದಾರೆ. ಏನು ಇದು ಸಾಮಾನ್ಯ ಮನುಷ್ಯರಿಂದ ಈ ಮೀನುಗಾರನ ಹುಡುಕಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ಸೈನ್ಯದ ಸಹಕಾರ ಬೇಕು, ಸರ್ಕಾರದ ಸಹಕಾರ ಬೇಕು ಅಂತ ಹೇಳಿದ್ದಾರೆ. ಆ ಉತ್ತರ ದಿಕ್ಕಿನಲ್ಲಿ ಇವರು ಏನೋ ಬಂಧನಕ್ಕೆ ಒಳಗಾಗಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅವರು ಇನ್ನು ಅಲೌಕಿಕತೆಯ ಬಗ್ಗೆ ನಾವು ಕೇಳುದು ಹೇಳಿದರೆ, ಯಾವುದನ್ನ ಈಗ ನಮ್ಮ ಅನುಭವಕ್ಕೆ ಬಂದ್ರೆ ಮಾತ್ರ ನಾವು ಅಲೌಕಿಕತೆಯನ್ನ ನಂಬ್ತೇವೆ, ಉಳಿದ ಕಡೆ ಅದನ್ನ ನಂಬುದಿಲ್ಲ. ಹಾಗೆ ಅಲೌಕಿಕತೆಯನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಅಲೌಕಿಕ ಶಕ್ತಿ ಇದೆಯಾ ಇಲ್ಲವಾ, ಮನುಷ್ಯನನ್ನು ಮೀರಿದಂತಹ ಒಂದು ವಿಶೇಷ ಶಕ್ತಿ ಇದೆಯಾ ಗೊತ್ತಿಲ್ಲ ನಮಗೆ. ಸದ್ಯಕ್ಕೆ ನಾವು ನಂಬ್ತೇವೆ, ಯಾಕಂದ್ರೆ ನಮಗೆ ಎಲ್ಲಾ ಪ್ರಯತ್ನದಲ್ಲಿ ಸೋತಾಗ ಕೊನೆಗೆ ಒಂದು ಆಧಾರ ಸ್ತಂಭ ಬೇಕು, ಆಗ ನಾವು ಅಲೌಕಿಕ ಶಕ್ತಿಯನ್ನ ನಂಬ್ತೇವೆ. ಹಾಗೆ ಅಲ್ಲಿ ಭೂತವನ್ನ ನಂಬಿದ್ದಾರೆ. ಬಬ್ಬರಿಯ ಹೇಳಿದ ನುಡಿಯಲ್ಲಿ ಈಗ ಜನ ವಿಶ್ವಾಸ ಹೊಂದಿದ್ದಾರೆ. ಮನೆ ಮಂದಿ ಸ್ವಲ್ಪ ಧೈರ್ಯವಾಗಿ ಹುಡುಕಿಸಬೇಕು ಅಂತ ಪ್ರೆಷರ್ ಹಾಕ್ತಾ ಇದ್ದಾರೆ. ಅಂದ್ರೆ ಬೆಸ್ತರು ಕಾಣೆಯಾದಾಗ ಮೊದಲು ಅವರದೇ ಅವರು ಹುಡುಕ್ತಾರೆ ಮೊದಲಿಗೆ, ನಂತರ ಹೊರಗೆ ಗೊತ್ತಾಗುದು. ನಂತರವಾಗದೇ ಇದ್ದಾಗ ಸರಕಾರದ ಸಹಾಯ ಬೇಕಾಗಿದೆ. ಈಗ ಒಂದು ಹಡಗು, ಆ ದೋಣಿ ಎಲ್ಲಿ ಹೋಗಿದೆ ಅಂತಲೇ ಗೊತ್ತಿಲ್ಲ. 7 ಜನ ಇದ್ದಂತದ್ದು ಅದು ಮುಳುಗಿದ, ಅದು ಕೂಡ ಗೊತ್ತಿಲ್ಲ, ಇದೆಯಾ ಗೊತ್ತಿಲ್ಲ. ಈಗ ನಮ್ಮ ಬಾರ್ಡರ್ ಅನ್ನ ದಾಟಿ ಬೇರೆ ಕಡೆ ಹೋಗಿ ಸಿಕ್ಕಿದೆ. ದೈವದ ನುಡಿ ಏನು ಅಂತಂದ್ರೆ 7 ಜನರು ಕೂಡ ಬದುಕಿದ್ದಾರೆ, ಬಟ್ ಅವರ ಒಂದು ಬಂಧನಕ್ಕೊಳಗಾಗಿದ್ದಾರೆ, ಅಪಹರಿಸಿದ್ದಾರೆ ಅವರನ್ನ. ಈಗ ಎಷ್ಟೋ ಕಡೆ ಬೆಸ್ತರು ಬೇರೆ ರಾಜ್ಯಕ್ಕೆ, ಬೇರೆ ದೇಶದಲ್ಲೆಲ್ಲ ಬಾರ್ಡರ್ ತಪ್ಪಿ ಹೋಗಿ ಅಮಾಯಕರು ಅರೆಸ್ಟ್ ಆದನ್ನ ನಾವು ನೋಡ್ತೇವೆ, ಜೈಲಲ್ಲಿ ಇರುವುದನ್ನೆಲ್ಲ. ಎಷ್ಟೋ ಕಡೆ ಬಿಡಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳುದು ಕೂಡ ಕೇಳ್ತೇವೆ. ಎಷ್ಟೋ ಜನ ಇನ್ನು ಕೂಡ ಬೇರೆ ದೇಶಗಳಲ್ಲಿ ಬಂಧನಕ್ಕೊಳಗಾಗಿ ಇದ್ದಾರೆ ಅಂತ. ಹಾಗೆ ಇವರು ಕೂಡ ಆಗಿದ್ದಾರಾ ಗೊತ್ತಿಲ್ಲ. ಇಂಧನ ಬಹಳ ಕಮ್ಮಿ ಇತ್ತು ಅಂತ ಹೇಳುವಂತದ್ದು ವಿಷಯ ಗೊತ್ತಾಗಿದೆ. ಇಂಧನ ಬಹಳಷ್ಟು ಕಮ್ಮಿ ಇದ್ದ ಕಾರಣ ವಿದೇಶಕ್ಕೆ, ಶ್ರೀಲಂಕಾ ಇರ್ಬೋದು, ಇನ್ನೊಂದು ಕಡೆಗೆ ಬಹಳ ಸಾಧ್ಯತೆಗಳು ಬಹಳ ಕಮ್ಮಿ ಇದೆ. ಮತ್ತೆ ಯಾವುದೇ ದೈವಗಳು ನುಡಿ ಕೊಟ್ಟಾಗ ಅದು ಸರಿಯಾಗಿ ತಿಳಿದುಕೊಂಡೇ ಹೇಳುತ್ತೆ. ಜನರಿಂದ ಇಲ್ಲ ಅಥವಾ ಬದುಕಿರ್ಲಿಲ್ಲ ಅಂತ ಅನ್ನೋದಾಗಿದ್ರೆ ದೈವಕ್ಕೆ ಗೊತ್ತಾಗ್ತದೆ. ಹಾಗೆ ಜೀವಂತ ಇದ್ದಾರೆ ಅಂತ ಹೇಳಿದ್ರೆ ಬಹಳಷ್ಟು ದೂರ ಕ್ರಮಿಸಲಿಲ್ಲ, ಕ್ರಮಿಸಿದಷ್ಟು ಜಾಗದಲ್ಲಿ ಇತರರ ಕೈಗೆ ಸೇರಿರ್ಬೋದು, ಅಥವಾ ಭಯೋತ್ಪಾದಕರು ಅಂತಾರಾಜ್ಯ ವಿಷಯದ ಕೆಲವು ಮಾಹಿತಿಗಾಗಿ ಅವರನ್ನ ಇಟ್ಕೊಂಡಿರ್ಲಿಕ್ಕೂ ಸಾಕು, ಬೇರೆ ಬೇರೆ ಕಾರಣಗಳಿರ್ತವೆ. ಇದ್ರಲ್ಲಿ ಯಾವ್ದು ಕಾರಣ ಅಂತ ಹೇಳುವಂತದ್ದು ಇನ್ನೂ ಅವ್ರನ್ನ ಸಿಕ್ಕಿದ ನಂತರ ನಾವು ತಿಳಿದು ಬರ್ಬೇಕಷ್ಟೇ, ಯಾವ ಹಿನ್ನೆಲೆಯಲ್ಲಿ ಅವ್ರನ್ನ ಹಿಡಿದಿದ್ದಾರೆ ಅಂತ ಹೇಳುವಂತದ್ದು. ತಮ್ಮ ಮೀನುಗಾರರು ಅದನ್ನ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ವಾಪಸ್ ಪಡೆಯಕ್ಕೆ ಅವರ ಪ್ರಯತ್ನ ಸಂಬಂಧದಿಂದ ಸಾಧ್ಯ ಇಲ್ಲ ಅಂತ ಹೇಳುವಂತದನ್ನ ಭೂತ ಸರಿಯಾಗಿ ತಿಳಿಸಿಕೊಟ್ಟಿದೆ. ಆಗ ಸರ್ಕಾರದ ಅಂದ್ರೆ, ಯಾಕಂದ್ರೆ ಈ ಕೆಲಸ ಎಲ್ಲ ಸರ್ಕಾರದ ಮೂಲನೇ ಆಗ್ಬೇಕಾಗಿದೆ. ಮಂತ್ರಿಗಳು ನಿನ್ನೆ ಮೊನ್ನೆ ಏನೋ ಸಾರಿ ಅಲ್ಲಿಗೆ ಭೇಟಿ ಕೊಟ್ಟು ನನ್ನ ಪೂರ್ತಿ ಸಹಕಾರ ಕೊಡ್ತೀನಿ, ಇವನ್ ಭೂತದ ಅಣತಿ ಏನಿದೆಯೋ ಅದರ ಮಾರ್ಗವನ್ನು ನಮಗೆ ತಿಳಿಸಿಕೊಟ್ರೆ ಆ ಪ್ರಯತ್ನದಲ್ಲಿ ನಾವು ಮುಂದೆ ಹೋಗ್ತೀವಿ ಅಂತ ಹೇಳುವುದನ್ನು ಸಮೇತ ಮಾನ್ಯ ಮಂತ್ರಿಗಳು ತಿಳಿಸಿಕೊಟ್ಟಿದ್ದಾರೆ. ಹಾಗೂ ಮೀನುಗಾರ ತಂಡದ ಮುಖ್ಯಸ್ಥರು ಹೋಗಿ ದೆಹಲಿಯಲ್ಲಿ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ. ಇದರ ಪ್ರಯುಕ್ತ ಇಸ್ರೋದವರ ಸಮೇತ ನಮ್ಮ ತಂತ್ರಜ್ಞಾನಗಳ ಮೂಲಕ ಮೊರೆ ಹೋಗೋಣ, ಹುಡುಕೋಣ ಅನ್ನುವಂತಹ ಭರವಸೆಯನ್ನ ಕೇಂದ್ರ ಸಚಿವಾಲಯ ಕೂಡ ನೀಡಿರುವಂತದ್ದು. ಈಗ ಭೂತ ಅವರು ನುಡಿಗಟ್ಟು ಏನ್ ಹೇಳಿದ್ದಾರೆ ಅಂದ್ರೆ,
ಅವರು ಜೀವಂತವಾಗಿದ್ದಾರೆ, ಅವರನ್ನು ಬಿಡಿಸಿಕೊಂಡು ಬರುವಂತದ್ದು ಬಹಳ ಮುಖ್ಯ ಅಂತ ಹೇಳುವಂತ ಅಣತಿ ಕೊಟ್ಟಿದೆ. ಆದ್ರೆ ಜೀವಕ್ಕೆ ತೊಂದರೆ ಇಲ್ಲ ಅಂತ ಹೇಳುವಂತದ್ದು ಆ ಮೀನುಗಾರರಿಗೆ ಒಂದು ಸಣ್ಣ ಸಮಾಧಾನ, ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಇರ್ತಾರೆ, ಸುರಕ್ಷಿತವಾಗಿದ್ದಾರೆ, ಅವರನ್ನ ಒಟ್ನಲ್ಲಿ ಇದ್ದಾರೆ ಅನ್ನುವಂತಹದ್ದೊಂದು ಸಮಾಧಾನ ಕುಟುಂಬಸ್ಥರಿಗೆ. ಈಗ ಮುಂದೆ ಪ್ರಯತ್ನಕ್ಕೆ ಯಾವುದೇ ಪ್ರಯತ್ನಕ್ಕೆ ಪ್ರೆಷರ್ ಇಲ್ಲದೆ ಈಗ ಕೇಂದ್ರ ಸರ್ಕಾರದ ಬೆಂಬಲ ಕೂಡ ಇದೆ, ಇವನ್ ಮಾನ್ಯ ಮಂತ್ರಿಗಳು ಹಲವಷ್ಟು ದಿನ ಬೆಂಬಲ ಅಲ್ಲ, ಕರ್ತವ್ಯ ಅಂತ. ಪ್ರಜೆಗಳ ರಕ್ಷಣೆ ದೇಶದ ನಮ್ಮ ಅವರ ಕರ್ತವ್ಯ, ಅದನ್ನ ಈಗಾಗಲೇ ಮಾಡಬೇಕಾಗಿತ್ತು, ಬಹಳ ತಡ ಆಗಿದೆ, ತಕ್ಷಣವೇ ಮಾಡಬೇಕಾಗಿದೆ. ಅವರೆಲ್ಲಿದ್ದಾರೆ ಬಹಳ ನಿಧಾನವಾಗಿ ನಿನ್ನೆ ಮೊನ್ನೆ ತಾನೆ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಇಷ್ಟು ದಿನ ಬಾರದವರು ಈಗ ಬಂದಿದ್ದೀರಾ ಅಂತ 25 ದಿವಸಗಳ ನಂತರ ಆಗಿದೆ. ಇಷ್ಟು ದಿವಸ ಬಂದಿದ್ದೀರಾ ಹೇಳಿದ್ರೆ ನೋಡ್ಕೊಳ್ಳೋದು ಕೂಡ ಅವರ ಜವಾಬ್ದಾರಿಯಾಗಿತ್ತು. ಅದನ್ನ ಪ್ರತಿಯೊಬ್ಬರ ಪ್ರಜೆಯ ರಕ್ಷಣೆ ಸರ್ಕಾರಕ್ಕೆ. ಒಂದಷ್ಟು ಹೇಳಿದ್ರೆ ನಿಮ್ಮ ಮಾಧ್ಯಮದವರ ಬಗ್ಗೆ ಕೂಡ ನನ್ನ ಆಕ್ಷೇಪ ಇದೆ. ಸಣ್ಣ ಸಣ್ಣ ಸಿನಿಮಾ ನಟರದ್ದು ಇದನ್ನೆಲ್ಲ ನೀವು ದೊಡ್ಡದಾಗಿ ಹೈಲೈಟ್ ಆಗಿ ಮದುವೆ ಅದು ಇದೆಲ್ಲ ಹಾಕ್ತೀರಾ, ಆದ್ರೆ 7 ಜನ ಮೀನುಗಾರರ ಬೆಸ್ತರ ಬದುಕು, ಅವರನ್ನು ನಂಬಿದಂತಹ ಕುಟುಂಬದ ಬದುಕಿನ ಬಗ್ಗೆ ನೀವು ಆದ್ಯತೆ ಕೊಡ್ಲಿಲ್ಲ ಹೇಳುವ ಆಕ್ಷೇಪ. ಆದ್ಯತೆ ಕೊಡ್ಲಿಲ್ಲ ಅಂತಲ್ಲ ಮೇಡಮ್, ನೀವು ವಾಚ್ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ ಬಹುಶಃ. ಯಾಕೆಂದ್ರೆ ಪ್ರತಿಯೊಂದು ಅಪ್ಡೇಟ್ ಏನಿದೆ, ಅವ್ರು ಹೋರಾಟ ಮಾಡಿದಾಗ ಆಗಿರಬಹುದು, ಅವ್ರು ಎಲ್ಲಿಗೆ ರೂಪುರೇಷೆಗಳು ಹೋಯ್ತು, ಮತ್ತೆ ಆ ಒಂದು ಸಂಪೂರ್ಣವಾಗಿ ಕರಾವಳಿ ಪ್ರದೇಶವನ್ನ ಬಂದ್ ಮಾಡಿ ಹೋರಾಟ ಮಾಡಿದ್ರಲ್ಲ, ಪ್ರತಿಯೊಂದನ್ನು ಏನಲ್ಲಿ ನಡೀತಾ ಇದೆ ಮತ್ತೆ ಅಲ್ಲಿ ಏನ್ ಅಪ್ಡೇಟ್ ಆಗ್ತಿದೆ ಪ್ರತಿಯೊಂದನ್ನು ತೋರಿಸುವಂತಹ ಒಂದು ಪ್ರಯತ್ನ ನಾವು ಕೂಡ ಮಾಡಿದ್ದೇವೆ. ಇಲ್ಲ ಅಂತ 1 ವಾರದ ನಂತರ ಬಂದಿದೆ. ಆರಂಭದಲ್ಲಿ ನಾವೆಲ್ಲ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲೆಲ್ಲ ಹರಡಿಸಿದ್ವಿ, ನಿಧಾನವಾಗಿ ಬಂತು. ಬಹುಶಃ ಸ್ಥಳೀಯ ವರದಿಗಾರರ ಅವರು ಗ್ರಹಿಕೆ ತಪ್ಪಾಗಿತ್ತ ಏನೋ ಗೊತ್ತಿಲ್ಲ. ಯಾಕಂದ್ರೆ ಬೆಸ್ತರು ಮೂಲ ಹೋದ್ರೆ ಮತ್ತೆ ಬರ್ತಾರಲ್ವಾ ಹೆಚ್ಚಾಗಿ, ಹಾಗೆ ಆಗಿದ್ದಿರಬಹುದು. ಎನಿಹೌ ಬಹುಶಃ ಆರಂಭದಲ್ಲೇ ಹೆಚ್ಚಿನ ಎಫರ್ಟ್ ಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಎಸ್ ಮಂಜುನಾಥ್ ಭಟ್ರೆ, ಏನ್ ಹೇಳ್ತೀರಾ? ಒಂದು ದೈವದ, ಈಗ ನಾವೆಲ್ಲ ಈ ಕಡೆಗಳಲ್ಲಿ ದೇವಸ್ಥಾನಗಳ ಮೊರೆ ಹೋಗ್ತೀವಿ, ದೇವರುಗಳ ಮೊರೆ ಹೋಗ್ತೀವಿ, ನಮ್ಗೆ ದೈವದ ಬಗ್ಗೆ ಒಂದು ಮಾಹಿತಿ ಇರೋದಿಲ್ಲ. ದೈವ ಅಂದ್ರೆ ಏನು ಅನ್ನುವಂತಹದ್ದು ಕೂಡ ಕೆಲವೊಂದಿಷ್ಟು ಜನಗಳ, ಅಂದ್ರೆ ನಮ್ಮ ಈ ಕಡೆ ಭಾಗದವರಿಗೆ ಗೊತ್ತಿರೋದಿಲ್ಲ. ಈಗೇನ್ ಕರಾವಳಿ ಭಾಗದಲ್ಲಿ ದೈವ ಹಾಗೆ ದೇವರ ಒಂದು ಭೂತದ ಮೊರೆ ಅಂತ ಹೋಗ್ತಾರೆ, ಏನಂತೀರಾ? ನಿಮ್ಮ ಪ್ರಕಾರ ಯಾವ ರೀತಿ ಒಂದು ವಿಶ್ಲೇಷಿಸೋದಕ್ಕೆ ಇಷ್ಟಪಡ್ತೀರಾ ಭೂತ? ಈಗ ಪ್ರಾಜ್ಞರಿಬ್ಬರು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಮೂಲತಃ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ನಾನು ಕೂಡ ಒಂದು ಕ್ಷೇತ್ರದಲ್ಲಿ ಆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗಳಲ್ಲೇ ಬೆಳೆದವನು, ಮತ್ತು ಉಡುಪಿಯ ಒಂದು ಸಂಸ್ಕೃತ ಕಾಲೇಜಲ್ಲಿ ನಾನು ಕೂಡ ಅಧ್ಯಯನ ಮಾಡಿರೋನು. ಹಾಗಾಗಿ ಅಲ್ಲೇ ಒಂದು ಮಾಹಿತಿ, ನನಗೆ ಸೂಕ್ಷ್ಮವಾದ ಮಾಹಿತಿ ನನಗೂ ಇದೆ. ವಿಶೇಷವಾಗಿ ನಮ್ಮಲ್ಲಿ ದೇವರ ಆರಾಧನೆ ಮಾಡ್ತೀವಿ, ಹಾಗೆ ಅಲ್ಲಿ ಭೂತಾರಾಧನೆಯನ್ನ ನಾಗಾರಾಧನೆಯನ್ನ ವಿಶೇಷವಾಗಿ ಮಾಡ್ತಾರೆ. ಮತ್ತು ಇನ್ನು ವಿಶೇಷವಾಗಿ ಕೆಲವೊಂದಷ್ಟು ಪ್ರಾದೇಶಿಕವಾಗಿ ಈಗ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರಾದೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಮಾಧ್ಯಮ ಇರ್ತದೆ. ಈಗ ನಮ್ಮಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಪ್ರಸಾದ ಕೇಳುವಂತಹ ಮಾಧ್ಯಮ ಇರ್ತದೆ, ಕೆಲವೊಂದು ಪ್ರದೇಶಗಳಲ್ಲಿ ಒಂದು ಹೂ ಹಾಕಿ ಕೇಳತಕ್ಕಂತ ಮಾಧ್ಯಮ ಇರ್ತದೆ. ಹಾಗೆ ನಮ್ಮ ಒಂದು ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಭೂತಾರಾಧನೆ ಮುಖಾಂತರ, ನಾಗಾರಾಧನೆ ಮುಖಾಂತರ ಅದೇ ಕೆಲವೊಂದಷ್ಟು ಕೇಳತಕ್ಕಂಥದ್ದು, ಕೆಲವೊಂದಷ್ಟು ಪರಿಹಾರ ಕ್ರಮಗಳನ್ನ ಕ್ರಿಯೆಗಳನ್ನ ಮಾಡತಕ್ಕಂಥದ್ದು, ಸಂಪ್ರದಾಯ ಶಿಷ್ಟಾಚಾರ ಎಷ್ಟೋ ತಲೆಮಾರಿನಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು, ಅದಕ್ಕೆ ಸಾಕಷ್ಟು ಇತಿಹಾಸಗಳು ಕೂಡ ಇದೆ. ಇನ್ನು ಕೆಲವೊಂದಷ್ಟು ನಾವು ಲೌಕಿಕ ಮತ್ತು ಅಲೌಕಿಕ ಅಂತ ಹೇಳಿದಾಗ, ಕೆಲವೊಂದಷ್ಟು ನಾವು ಲೌಕಿಕವಾಗಿ ಎಷ್ಟೋ ನಾವು ವಿಷಯಗಳನ್ನ ನೋಡ್ತೀವಿ ಮತ್ತು ಗಮನಿಸ್ತೀವಿ, ನಮ್ಮ ಒಂದು ಅದು ಗಮನಕ್ಕೆ ಬರ್ತದೆ, ದರ್ಶನೀಯವಾಗಿ ನಮಗೆ ಕಾಣ್ತದೆ. ಅಲೌಕಿಕವಾಗಿರ್ತಕ್ಕಂತಹ ಶಕ್ತಿ ನಮ್ಮ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಕೆಲವೊಂದಷ್ಟು ಕೆಲಸಗಳು ಅದು ದೇವ ನಿರ್ಮಿತ, ಯಾಕೆಂದ್ರೆ ಅದು ತನ್ನಷ್ಟಕ್ಕೆ ತಾನೇ ಆಗ್ತಾ ಇರ್ತದೆ. ಆ ಕೆಲಸ ಕಾರ್ಯಗಳನ್ನ ನಮಗೆ ಗಮನಕ್ಕೆ ಬಂದ ನಾವು ಒಪ್ಕೋಬೇಕಾಗ್ತದೆ, ಅನುಭವಕ್ಕೆ ಬರ್ತದೆ, ಬಟ್ ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾಗಿ ದೈವ ಎನ್ನುವಂತಹದ್ದು ವಿಶೇಷವಾಗಿ ಅದು ಶಕ್ತಿ ಇರತಕ್ಕಂತಹದ್ದು. ಆ ಕ್ಷಣದಲ್ಲಿ ಕೆಲವೊಂದಷ್ಟು ಅವರು ಇದನ್ನ ಮಾಡ್ಕೊಂಡಿರ್ತಾರೆ, ಏನು ಅಂದ್ರೆ ಅನುಷ್ಠಾನವನ್ನು ಮಾಡ್ಕೊಂಡಿರ್ತಾರೆ, ದೇವರ ಒಂದು ಆರಾಧನೆ ಮಾಡ್ಕೊಂಡಿರ್ತಾರೆ. ಮತ್ತು ಯಕ್ಷಿಣಿ ಅನ್ನುವಂತ ವಿಶೇಷ ಒಂದು ಸೂಕ್ಷ್ಮ, ನಾವು ಸಿಕ್ಸ್ ಸೆನ್ಸ್ ಅಂತ ಹೇಳ್ತೀವಿ, ಅದನ್ನ ಅವರದನ್ನ ಆ ಒಂದು ಆರಾಧನೆಯ ಮೂಲಕವಾಗಿ ಅವರಿಗೆ ಆಗಿರ್ತಕ್ಕಂಥ ವಿಶೇಷವಾದ ದೈವಿ ಶಕ್ತಿ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಅವರಿಗೆ ಪ್ರಚೋದನೆ ಆಗ್ತದೆ. ಮತ್ತೆ ದೂರದೃಷ್ಟಿ, ಮುಂದಿನ ಒಂದು ಆಗುವಗಳ ಬಗ್ಗೆ ಸಾಕಷ್ಟು ಸಲಹೆಯನ್ನ ಸೂಚನೆಯನ್ನ ಕೊಡ್ತದೆ. ಈಗ ನಮ್ಮ ಒಂದು ಈ ಕಲಿಯುಗದ ಪ್ರಮಾಣವು ಇರ್ತದೆ. ಯಾವುದೋ ಯುಗದಲ್ಲಿ ಆಗಿರ್ತಕ್ಕಂಥ ಉದಾಹರಣೆಗಳನ್ನ ತೆಗೆದುಕೊಂಡಾಗ, ಅತಿ ಸೂಕ್ಷ್ಮವಾಗಿ ಉದಾಹರಣೆ ತೆಗೆದುಕೊಂಡಾಗ, ಈಗ ಮಿತ್ತಂ ಅಂತ ಹೇಳೋದಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಇದು ಈಗ ಆಗತ್ತೆ, ಈಗ ಆಗ್ಬಹುದು ಎನ್ನುವಂತಹ ಸೂಚನೆಯನ್ನು ಕೂಡ ಈ ಕಾಲದಲ್ಲಿ ದೇವರು ನಮಗೆ ಕೊಡ್ತಾನೆ ಅನ್ನುವಂಥದ್ದು ನಾವು ಎಲ್ಲರೂ ಒಪ್ಕೊಳ್ತಕ್ಕಂಥದ್ದು. ಯಾಕೆಂದ್ರೆ ಈ ಜ್ಯೋತಿಷ್ಯ ಮಾಧ್ಯಮ ಆಗ್ಲಿ, ಈ ಭೂತಾರಾಧನೆ ಆಗ್ಲಿ, ನಾಗಾರಾಧನೆ ಆಗ್ಲಿ, ಇವೆಲ್ಲವೂ ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಕೆಲವು ಪ್ರಾದೇಶಿಕವಾಗಿ ಬೇರೆ ಬೇರೆ ರೀತಿಯ ಪದ್ಧತಿ, ವಿಭಿನ್ನ ರೀತಿಯಲ್ಲಿ ಪದ್ಧತಿಗಳಿರಬಹುದು. ಆದ್ರೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಎಲ್ಲಿ ನಾವು ನಮಸ್ಕಾರ ಮಾಡಿದ್ರು ಕೂಡ ಭಗವಂತನಾಗಿರ್ತಕ್ಕಂಥ ಒಂದೇ ಕಡೆಯಲ್ಲಿ ಹೋಗ್ತದೆ. ಆದ್ರೆ ಆಚರಣೆಯ ಪದ್ಧತಿ, ಹೇಳುವಂತಹ ಪದ್ಧತಿ, ಕೇಳುವಂತಹ ಪದ್ಧತಿ, ಮಾಡುವಂತಹ ವಿಧಾನಗಳೆಲ್ಲ ವಿಭಿನ್ನವಾಗಿದ್ರು ಕೂಡ
ಭೂತಾರಾಧನೆ, ನಾಗಾರಾಧನೆ, ದೇವಾರಾಧನೆ ಅಲ್ಲಿ ಸ್ಥಳೀಯವಾಗಿ ಅದು ಸರಿಯಾಗಿರ್ತಕ್ಕಂಥದ್ದು, ಅದು ಸರಿಯಾಗಿರ್ತಕ್ಕಂಥ ಒಂದು ಮಾಹಿತಿ ಇದೆ, ಸರಿಯಾಗಿರ್ತಕ್ಕಂಥ ಒಂದು ಕಾರಣ, ಅದಕ್ಕೆ ಇನ್ನೂ ಒಂದು ನೆಲೆಗಟ್ಟು ಅನ್ನುವಂಥದ್ದೇನಿದೆ, ಪರಂಪರೆ ಎನ್ನುವಂತದ್ದೇನಿದೆ, ಅದೆಲ್ಲವೂ ನಿಜ ಎನ್ನುವಂಥದ್ದು ಒಪ್ಕೊಳ್ಬೇಕಾಗ್ತದೆ. ಇನ್ನೊಂದು, ನಮ್ಮಲ್ಲಿ ಎಷ್ಟೋ ಯಜ್ಞ ಯಾಗಗಳನ್ನು ಮಾಡ್ತಾರೆ ಕೆಲವು ಪರಿಹಾರ ಕ್ರಿಯೆಗಳಿಗೆ, ಆದ್ರೆ ದಕ್ಷಿಣ ಕನ್ನಡದಲ್ಲಿ ನಾಗಾರಾಧನೆ ಮೂಲಕ ಪ್ರತಿಯೊಂದು ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ಈಗ ವಿಭಿನ್ನ ಎಲ್ಲಾ ಕಷ್ಟಗಳಿಗೂ ಒಂದೇ ರೀತಿಯಲ್ಲಿ ಪರಿಹಾರ ಮಾಡ್ತಾರೆ. ಯಾಕೆಂದ್ರೆ ನಮ್ಮ ಒಂದು ನಂಬಿಕೆ, ನಮ್ಮ ಒಂದು ಧಾರ್ಮಿಕ ಒಂದು ಪರಂಪರೆ ಏನಿದೆ ಅದು ವಿಶೇಷವಾಗಿ ಫಲ ಕೊಡ್ತಕ್ಕಂಥ. ಹಾಗಾಗಿ ಇವೆಲ್ಲವೂ ಕೂಡ ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಎಸ್ ವೀಕ್ಷಕರೇ, ಮತ್ತಷ್ಟು ಚರ್ಚೆ ಮುಂದುವರಿಯುತ್ತದೆ. ಮತ್ತೊಬ್ರು ಅತಿಥಿ ಜಾಯ್ನ್ ಆಗಿದ್ದಾರೆ, ವೇಣುಗೋಪಾಲ್ ಅಹೋತ್ರಿ ಅವರು, ಅರ್ಚಕರು. ಇವರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಸರ್, ಈಗಾಗಲೇ ನೋಡ್ತಾ ಇದ್ದೀರಾ ಭೂತಗಳ ಒಂದು ಆರಾಧನೆ ಆಗಿರಬಹುದು, ಅದರ ಒಂದು ವಿಶಿಷ್ಟತೆ, ವಿಧಿವಿಧಾನಗಳು ಹೇಗೆ ಒಂದು ಆರಂಭ ಆಯ್ತು ಅಂತ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ತಾವು? ಈ ಭೂತಗಳಿದೆಯಾ ಅಂತ ಅನೇಕರು ಪ್ರಶ್ನೆ ಮಾಡಿದ್ರೆ, ಗಜಾನನಂ ಭೂತಗಣಾದಿ ಸೇವಿತಂ ಅಂತ ನಾವು ಹೇಳ್ತೇವೆ. ಹೀಗಾಗಿ ಭೂತಗಳು ಅಂತ ಹೇಳಿದ್ರೆ ದೈವಗಳು ಅಂತಲೂ ಕೂಡ ಅದನ್ನ ಕರೀತಾರೆ. ಹೀಗಾಗಿ ಅದನ್ನ ಎಲ್ಲವೂ ಕೂಡ ನಮ್ಮ ಅನೇಕತೆಗಳಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂತಹ ದೇಶ ಅಂದ್ರೆ ನಮ್ಮ ಭಾರತೀಯ ಪರಂಪರೆ. ಹೀಗಾಗಿ ಅನೇಕ ರೀತಿಯಾದ ನಂಬಿಕೆಗಳು ಇದಕ್ಕೆ ಮೂಲವಾಗಿ ಇರತಕ್ಕಂತಹದ್ದು. ದಕ್ಷಿಣ ಕನ್ನಡದಲ್ಲಿ ಭೂತಾರಾಧನೆ, ಅದಕ್ಕೆ ಕೋಲದ ಸೇವೆ, ನೇಮ ಇತ್ಯಾದಿ ಎಲ್ಲವನ್ನು ಕೂಡ ಮಾಡ್ತಾರೆ. ಅದು ಅನೇಕ ಅನುಕೂಲಗಳನ್ನು ಕೂಡ ಮಾಡಿಕೊಡ್ತದೆ. ಈಗಾಗಲೇ ನಮ್ಮ ಉಡುಪ ಅವರು ತಿಳಿಸಿಕೊಡ್ತಾ ಇದ್ರು, ಹಿರಿಯರೆಲ್ಲ ಸಂಶೋಧಕರವರೆಲ್ಲ ಅಲ್ಲಿ ಆ ಪ್ರಾಂತದವರೇ. ನಾವು ಕೂಡ ಈಗ ಅದರ ವಿಚಾರಗಳನ್ನ ಅನೇಕ ತಿಳ್ಕೊಂಡಿದ್ದೇವೆ. ಯಾಕೆಂತಂದ್ರೆ ಈಗ ಜ್ಯೋತಿಷ್ಯ ಅಂತ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಭೂತಾರಾಧನೆ, ಆ ಭೂತ ಕೊಡುವಂತಹ ಅಪ್ಪಣೆ, ನಾಗಾರಾಧನೆಯನ್ನು ಮಾಡಬೇಕಾದ್ರೆ ಆ ಪಾತ್ರೆಗಳು ಹೇಳುವಂತಹ ನುಡಿಗಳು, ಅದೆಲ್ಲವೂ ಕೂಡ ಅನೇಕ 99 ಭಾಗ ಸತ್ಯವೇ ಆಗ್ತದೆ. ಅದು ಯಜಮಾನನ ಪ್ರಾರಬ್ಧದ ಮೇಲೆ, ಅವನ ನಂಬಿಕೆ ಮೇಲೆ, ಆ ಆಚರಣೆ ಮಾಡಿ ನುಡಿ ಕೊಟ್ಟಿರತಕ್ಕಂತಹ ವ್ಯಕ್ತಿಯ ಮೇಲೆ, ಆ ದೈವದ ಮೇಲೆ ಇರತಕ್ಕಂತಹ ನಂಬಿಕೆನೇ ಅದಕ್ಕೆ ದೊಡ್ಡ ಬ್ರಿಡ್ಜ್. ಈಗ ನೀವು ಆವಾಗಲೇ ಕೇಳಿದ್ರಿ ಅದು ಹಾಗೆ ಬಿಡುತ್ತಾ ಅಂತ. ನೋಡಿ, ಈಗ ಹವಾಮಾನ ಇಲಾಖೆ ಇವತ್ತು ಮಳೆ ಬರ್ತದೆ ಅಂತ ಕೊಟ್ಟಿರ್ತದೆ, ಅದು ಕೆಲವೊಮ್ಮೆ ಬರೋದೇ ಇಲ್ಲ. ಆದ್ರಿಂದ ಆ ರೀತಿಯಾಗಿ ಕ್ವಚಿತ್ ಭವತಿ ಕ್ವಚಿನ್ ನ ಭವತಿ ಅಂತ ಇರ್ತಕ್ಕಂಥ ಎಲ್ಲವೂ ಕೂಡ ಅಷ್ಟೇ. ಆದ್ರೆ ಆ ನಂಬಿಕೆ, ಅಲ್ಲಿರ್ತಕ್ಕಂಥ ಆ ಕಾಲಘಟ್ಟ, ಎಲ್ಲವನ್ನೂ ಮೀರಿರ್ತಕ್ಕಂತಹ ದೇವರು ಅಂತ ಒಬ್ಬ ಇದ್ದಾನೆ. ಈ ದೈವಗಳು ಅಂತ ಇದೆಲ್ಲ ಭೂತಗಳು ಇತ್ಯಾದಿ ಕೆಳಗಡೆ ಗ್ರಹಗಳು ಅಂತ ಇದು ಒಂದು ವಿಧಾನ ಆದ್ರೆ, ಇದರ ಒಂದು ಗ್ರೂಪ್ ಆದ್ರೆ, ಇದನ್ನೆಲ್ಲವನ್ನೂ ಮೀರಿದ ಶಕ್ತಿ ಅಂತಂದ್ರೆ ಅದು ದೇವರು. ಈಗ ಯಾವ ರೀತಿ ಅಂದ್ರೆ, ನಮಗೆ ಕರೆಂಟಿನ ತಂತಿಗಳಲ್ಲಿ ಕರೆಂಟ್ ಇದೆ, ಅದು ನಮಗೆ ಕಾಣಿಸೋದಿಲ್ಲ. ಹಾಗೆಂದು ಮಾತ್ರ ಕರೆಂಟ್ ಇಲ್ವಾ ಅಂದ್ರೆ ಮುಟ್ಟಿದ್ರೆ ಶಾಕ್ ಹೊಡಿತದೆ. ಹಾಗೆ ಇಲ್ಲಿಯೂ ಕೂಡ ಅಗೋಚರವಾಗಿರ್ತಕ್ಕಂತಹ ಶಕ್ತಿ ಖಂಡಿತವಾಗಿಯೂ ಕೂಡ ಇದೆ. ಯಾಕೆಂದ್ರೆ ಅನೇಕ ಮಾತುಗಳು ನಡೀತದೆ. ಆಗಲೇ ಉಡುಪಾರೊಂದು ಒಳ್ಳೆ ಮಾತು ಹೇಳಿದ್ರು, ಈ ಹಸುಗಳೆಲ್ಲ ಕಳೆದು ಹೋದಾಗ ಹೋಗಿ ಅದನ್ನ ಇಡೀ ಮನೆಯನ್ನ, ಗ್ರಾಮವನ್ನ ರಕ್ಷಣೆ ಮಾಡ್ಲಿಕ್ಕೆ ಇವತ್ತು ಧರ್ಮಸ್ಥಳದಲ್ಲಿ ಕೂಡ ಅಣ್ಣಪ್ಪ ಭೂತ ಅಂತ ನಾವು ನೋಡ್ತೇವೆ. ಅಲ್ಲಿ ಎಷ್ಟು ನಡೀತದೆ ಅಂತಂದ್ರೆ ಇವತ್ತಿಗೂ ಕೂಡ ಅಲ್ಲಿ ಯಾವುದೇ ರೀತಿಯಾದ ಧರ್ಮಕ್ಕೆ ತೊಂದರೆ ಆದ್ರೆ ಧರ್ಮಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಮನೆಯಲ್ಲಿ ಹಸುಗಳು ಕಳೆದು ಹೋದ್ರೆ ಅದಕ್ಕೆ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಈ ಕಾಡು ಪ್ರದೇಶಗಳಲ್ಲಿ, ಗುಡ್ಡುಗಾಡು ಪ್ರದೇಶಗಳಲ್ಲಿ ಮನೆಗಳು, ಉಡುಪಿ ಸೈಡ್ ಎಲ್ಲ, ಅಲ್ಲಿ ಮನೆಯಿಂದ ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಮನೆ ಯಜಮಾನ್ರು ಹೇಳಿ ಹೋಗ್ತಾರೆ ಆ ದೈವಕ್ಕೆ, ಏನಂತ, ನಾನ್ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ, ಮಗು ನೋಡ್ಕೊಳ್ತಾ ಇರ್ಬೇಕು ಅಂತ. ಆಗ ಕಣ್ಣಿಗೆ ಕಾಣದೇನೆ ಆ ತೊಟ್ಟಿಲು ತಾನೇ ತೂಗ್ತಾ ಇರ್ತಕ್ಕಂತ ದೃಶ್ಯಗಳು ಕೂಡ ಅನೇಕ ಕಂಡಿದ್ದನ್ನ ಇಲ್ಲ ನಮ್ಮ ಸ್ನೇಹಿತರೆಲ್ಲ ತಿಳಿಸ್ತಾರೆ. ಹಾಗೆ ಅನೇಕ ರೀತಿಯಾದ ಶಕ್ತಿ ಇದೆ. ಇಲ್ಲಿಯೂ ಕೂಡ ಪ್ರಸಕ್ತ ಸಮುದ್ರದಲ್ಲಿ ಕಾಣೆಯಾಗಿರ್ತಕ್ಕಂತಹ 7 ಜನ ಏನೊಂದು ಮೀನುಗಾರರ ತಂಡ ಕಳೆದು ಹೋಗಿದೆ. ನಿಜವಾಗಿಯೂ ಕೂಡ ಜೀವ ಯಾರದ್ದಾದ್ರೂ ಜೀವವೇ. ಆದ್ರಿಂದ ಆ ಮೀನುಗಾರರಿಗೆ ಖಂಡಿತ ಅವರ ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ಯಾಕೆ ತಡ ಬಂದ್ರಿ, ಯಾಕೆ ಬೇಗ ಬಂದ್ರಿ ಅಂತ ಅರ್ಥ. ಅದನ್ನ ಸರ್ಕಾರ ಅದನ್ನ ಪ್ರಶ್ನೆ ಮಾಡಬಾರ್ದು. ಈಗಲಾದ್ರೂ ಬಂದಿದ್ದೀರಲ್ಲ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಅವರು ಕೂಡಲೇ ಇದಕ್ಕೊಂದು ಆ ಇಸ್ರೋದ ಸಹಕಾರವನ್ನು ತಗೊಂಡು ಅದನ್ನ ಮಾಡಬೇಕು. ಯಾಕಂದ್ರೆ ಈಗ ದೈವ ಒಂದು ನುಡಿಯನ್ನು ಕೊಟ್ಟಿರತಕ್ಕಂತಹದ್ದು ಒಂದು ಭಾಗದಲ್ಲಿ ಅವರು ಬಂಧಿತರಾಗಿದ್ದಾರೆ ಅಂತ. ಖಂಡಿತವಾಗಿಯೂ ಕೂಡ ಅಲ್ಲಿನ ಒಂದು ಗುಪ್ತಚರ ಇಲಾಖೆ ಅಲ್ಲಿ ಅವರು ಬಂಧಿತರಾಗಿದ್ದಾರಾ ಅಂತ ಅನ್ನೋದನ್ನು ಕೂಡ ಸ್ವಲ್ಪ ನೋಡಿ ಸಹಕಾರ ಮಾಡಿದ್ರೆ ಆ 7 ಕುಟುಂಬಗಳಿಗೂ ಕೂಡ ಸರ್ಕಾರ ಉಪಕಾರ ಮಾಡಿದ ಒಂದು
ಒಂದು ಹಾಗಾಗ್ತದೆ, ಕರ್ತವ್ಯ ಮಾಡಿದ ಹಾಗಾಗ್ತದೆ. ಇದನ್ನು ಮಾಡಬೇಕು ಅಂತ ನಮ್ಮ ಎಲ್ಲರ ಒತ್ತಾಯ. ಎಸ್ ಲಕ್ಷ್ಮಿ ಮೇಡಮ್, ಇಲ್ಲಿ ಮತ್ತೊಂದು ಕಡೆ ಎಸ್ ಲಕ್ಷ್ಮಿ ಮೇಡಮ್, ಈಗ ಭೂತವನ್ನ ಆಹ್ವಾನ ಮಾಡ್ಕೊಳ್ಳೋರಾಗಿರಬಹುದು, ಏನು ಭೂತ ಒಂದು ಆಹ್ವಾನ ಆಗಿ ಹೇಳ್ತಾರಲ್ವಾ, ಹಿಂಗಲ್ಲ ಹಿಂಗೆ, ಇಲ್ಲಿದ್ದಾರೆ ಇಲ್ಲಿಲ್ಲ, ಅಥವಾ ಒಂದು ಸಮಸ್ಯೆ ಅಂತ ಹೋದಾಗ ಅದ್ರ ಬಗ್ಗೆ ಒಂದು ಸೊಲ್ಯೂಷನ್ ಕೊಡ್ತಾರಲ್ಲ, ಅವರ ಒಂದು ಹಿನ್ನೆಲೆ ಏನು, ಹಾಗೆ ಒಂದು ವಿಧಿವಿಧಾನಗಳಿರುತ್ತಾ, ಅವ್ರಿಗೆ ಒಂದು ರೀತಿ ನೀತಿ ನಿಯಮಗಳು ಅಂತ ಇರುತ್ತಾ, ಕಟ್ಟಲೆಗಳು, ಈ ತರ ಏನಾದ್ರು ಅವ್ರು ಪಾಲಿಸ್ಬೇಕಾಗತ್ತಾ ಅಂತ? ಈ ಭೂತ ಕಟ್ಟುವವರು ಒಂದು ಸಮುದಾಯಕ್ಕೆ ಸೇರಿದವರು, ಪರವ, ಪಂಬದ, ನಲಿಕೆ ಅಂತ ಹೇಳುವ ಸಾಮಾನ್ಯವಾಗಿ ಈ 3 ಪಂಗಡದವರು, ಸಮುದಾಯದವರು ಭೂತವನ್ನು ಕಟ್ತಾರೆ. ಅದು ಈಗ ಕಾಸರಗೋಡು ಕಡೆ ಹೋದಾಗ ಅವರಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತದೆ, ಕೋಪಾಳ ಇತ್ಯಾದಿ ಬರ್ತದೆ. ಈ ಕಡೆಗೆ ಉಡುಪಿ, ಕುಂದಾಪುರ ಕಡೆಗೆ ಬಂದಾಗ ಪಾಣಾರರು ಅಂತ ಹೇಳ್ತಾರೆ. ಹೀಗೆ ಆದ್ರೆ ಅವರಲ್ಲೇ ಒಳ ಪಂಗಡಗಳದ್ದು. ಅವರು ಚಿಕ್ಕಂದಿನಿಂದಲೇ ಈ ಒಂದು ಭೂತಾರಾಧನೆಯ ಒಂದು ಕಲೆ, ಧಾರ್ಮಿಕ ರಂಗಭೂಮಿಯನ್ನ ನಿಭಾಯಿಸುವ ಶಕ್ತಿಯನ್ನು ಪಡೆದಿರ್ತಾರೆ. ಆಮೇಲೆ ತಂದೆಯಿಂದ ಮಗನಿಗೆ ಅವರಿಗೆ ಗಡಿ ಕೊಟ್ಟು ಬಂದಿರ್ತದೆ, ಬಳೆ ಹಾಕುವ ಸಂಪ್ರದಾಯ ಇದೆ. ಒಂದು ಭೂತ ಕಟ್ಟುವ ಮುಂಚೆ ಅವರಿಗೊಂದು ಗಡಿ ಕೊಡ್ಬೇಕು, ಅವರಿಗೆ ಒಂದು ಬಳೆಯನ್ನ ಕೊಡ್ತಾರೆ ಅದಕ್ಕೆ ಅನುಮತಿಯಾಗಿ. ನಂತರ ವೇಷಭೂಷಣವನ್ನು ಧರಿಸ್ತಾರೆ. ಕೊನೆಯಲ್ಲಿ ಪಾರ್ಧನದ ಕಥೆಯನ್ನು ಹೇಳ್ತಾ ಬರ್ತಾರೆ. ಬರುವಾಗ ಒಂದು ಹಂತದಲ್ಲಿ ಅವರು ಕಾಲಿಗೆ ಗಗ್ಗರವನ್ನು ಕಟ್ತಾರೆ, ಒಂದು ರೀತಿಯ ಕಡಗ, ಗೆಜ್ಜೆಯ ರೂಪದ ಒಂದು ಭೂತಗಳು ಧರಿಸುವಂತ ಆಭರಣ. ಈ ಗಗ್ಗರವನ್ನು ಧರಿಸಿ ತಕ್ಷಣ ಅವರಲ್ಲಿ ಅಲೌಕಿಕತೆಯ ಆವಾಹನೆ ಆಗ್ತದೆ. ಆ ಶಕ್ತಿ, ಯಾರು ಬೊಬ್ಬರಿಯನ್ನು ಕೋಲ ನಡೆಸಿದರೆ ಆ ಬೊಬ್ಬರಿಯನ್ನ ಆವಾಹನೆ ಅವರ ಮೈ ಮೇಲೆ ಆಗ್ತದೆ. ಅನಂತರ ಅವರು ದೈವವಾಗಿ ಎದ್ದು ನಿಲ್ಲುದು. ಅವಾಗ ದೈವ ಎದ್ದು ನಿಂತಿತ್ತು ಅಂತ ಹೇಳುದು ನಾವು ಅಲ್ಲಿ ದೈವ ಎದ್ದು ನಿಲ್ತದೆ. ನಂತರ ಹೇಳುದೆಲ್ಲ ಅಲೌಕಿಕ ಅಂತ. ಈ ಅಲೌಕಿಕತೆ ಅನ್ನೋದು ಪ್ರಶ್ನಾತೀತ. ದೇವರಿದ್ದಾನ ಇಲ್ವಾ ನಮಗೆ ಗೊತ್ತಿಲ್ಲ. ಬಹುಶಃ ನಮ್ಮ ಈ 100 ವರ್ಷದ ಆಯುಷ್ಯ ಇದನ್ನು ನಮಗೆ ಅಳಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಸಮುದ್ರ ನೀರನ್ನು ಅಳೆದ ಹಾಗೆ ಒಂದು ಹನಿಯನ್ನ ಮಾತ್ರ ನಾವು ಮುಟ್ಟಬಲ್ಲೆವು. ನಮ್ಮ ತಂಬಿಗೆ ಎಷ್ಟು ದೊಡ್ಡದಿದೆ ಅದರಲ್ಲಿ ತುಂಬಿಕೊಳ್ಳಬಲ್ಲೆವು. ಸಮುದ್ರದ ಆಳವನ್ನು ಅಳಿಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಹಾಗೆಯೇ ಜಗತ್ತಿನಾದ್ಯಂತ ದೇವರ ಆರಾಧನೆ ಇದೆ. ಆ ಅಲೌಕಿಕ ಶಕ್ತಿ ಇದೆ ಅಂತ ನಂಬ್ತಾರೆ. ಯಾವುದೇ ಜಾತಿ ಧರ್ಮ ಇರ್ಬೋದು, ಅಲ್ಲೊಬ್ಬ ದೇವರಿದ್ದಾನೆ. ಆ ದೇವರನ್ನ ಹೇಗೆ ಆರಾಧನೆ ಮಾಡಿದ್ರು ಒಬ್ಬನಿಗೆ ಹೋದ ಹಾಗೆ. ಈಗ ಶ್ರೀಯುತರು ಹೇಳಿದ ಹಾಗೆ ಸರ್ವದೇವ ಏನು ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಹಾಗೆ ಎಲ್ಲಾ ನದಿಗಳು ಸಮುದ್ರದೆಡೆಗೆ ಸಾಗುವ ಹಾಗೆ ನಾವು ಹೇಗೆ ಆರಾಧನೆ ಮಾಡಿದ್ರು ಕೂಡ ಒಬ್ಬನೇ ದೇವರಿಗೆ ತಲುಪ್ತದೆ. ಈಗ ಒಂದೇ ರೋಗಕ್ಕೆ ಬೇರೆ ಬೇರೆ ಆಂಟಿಬಯೋಟಿಕ್ಸ್ ಇಲ್ವಾ, ಗುಣ ಆಗುದು ರೋಗವೇ. ಹಾಗೆ ಮರದ ಬುಡಕ್ಕೆ ನೀರು ಹಾಕಿದ್ರು ಮರಕ್ಕೆ, ಕೊಂಬೆಗೆ ಹಾಕಿದ್ರು ಅದು ಮರಕ್ಕೆ ಬರುದು, ಎಲ್ಲಿ ಹಾಕಿದ್ರು ಮರಕ್ಕೆ ಅದು ಬರ್ತದೆ. ಹಾಗೆ ಆ ದೇವರಿಗೆ ಸಲ್ತದೆ. ಆ ದೇವರನ್ನುವ ಶಕ್ತಿ ನಮ್ಮನ್ನ ಕಾಪಾಡ್ತೇನೆ ಅನ್ನುವ ನಂಬಿಕೆಯಲ್ಲಿ ಇಡೀ ಜಗತ್ತು ನಡೀತಾ ಇದೆ. ಹಾಗಾಗಿ ಅಲೌಕಿಕತೆಯನ್ನ ಅವರು ಹೇಳಿದ್ದೇ ನಿಜವಾಗ್ತದ, ನಿಜವಾಗ್ಬೇಕು ಅನ್ನೋದು ನಮ್ಮ ಆಶಯ. ನಿಜವಾಗ್ಬೇಕು ಆಗಲಿ ಅನ್ನೋದೇ ನಮ್ಮ ಪ್ರಾರ್ಥನೆ. ಮೇಡಮ್, ಮತ್ತೊಂದು ಕಡೆ ಈಗ ದೈವದ ಮೊರೆ ಹೋಗ್ತಾರೆ ಅಂದ್ರೆ ಪ್ರತಿಯೊಬ್ರು ಕೂಡ ಒಂದು ಆಗಿರುವಂತಹ ಕಷ್ಟಕ್ಕೆ ಪರಿಹಾರ ಬೇಕು ಅಂತ ಹೋಗ್ತಾರೆ. ಈಗ ದೈವ ಏನಾದ್ರೂ ಅಪೇಕ್ಷಿಸುತ್ತಾ, ನನಗಿಂತ ಬೇಕು ಅನ್ನುವಂತಹದ್ದೇನಾದ್ರೂ, ದೈವಕ್ಕೆ ಏನಾದ್ರೂ ಇಷ್ಟವಾದದ್ದು ಅಥವಾ ಪ್ರಿಯವಾದದ್ದು ಇಂತಹದನ್ನ ನೀಡಿದ್ರೆ ಇಂತಹ ಕೆಲಸ ಆಗೇ ಆಗತ್ತೆ ಅನ್ನುವಂತಹದ್ದು ನಾನು ಕೆಲವೊಂದು ಇಷ್ಟು ಕಡೆ ಕೇಳಿರುವಂತಹ ಮಾತು. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಕೆಲವೆಡೆ ಇದೆ ದೈವಗಳು ಈ ತರ ಕೇಳುದಿದೆ, ಇಂಥದ್ದನ್ನು ನನಗೆ ಮಾಡಿಸ್ಕೊಳ್ಬೇಕು. ಉಳ್ಳಲ್ತಿ ದೈವ ಒಂದು ಮಲ್ಲಿಗೆ ಮಾಲೆಯನ್ನ ಮಾತ್ರ ಅಪೇಕ್ಷೆ ಮಾಡುದು, ಏನ್ ದೊಡ್ಡ ದೊಡ್ಡ ಸೊತ್ತನ್ನ ಏನನ್ನು ಸ್ಥಾನನೇ ಇರುವುದಿಲ್ಲ. ಭೂತಗಳಿಗೆ ಭೂತ ಸ್ಥಾನ ಅಂತೀವಿ, ಅವುಗಳಿಗೆ ಸಲ್ಬೇಕಾದ್ದು ಸಲ್ತಾ ಇಲ್ಲ. ಅದನ್ನ ತನ್ನಲ್ಲಿ ಯಾರು ಪ್ರಾರ್ಥನೆ ಸಲ್ಲಿಸಿದಾರೋ ಅವುಗಳಲ್ಲಿ ನಿವೇದಿಸಿಕೊಳ್ತಾ ಇದ್ದಾರೆ. ನನಗೊಂದು ಜಾಗ ಕಟ್ಟಿಕೊಡಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಈಡೇರಿಸಿಕೊಡ್ತೀನಿ ಅಂತ ಹೇಳುವಂತ ಅಭಯ ಸಮೇತ ಭೂತದಿಂದ ಆ ಸಮಯದಲ್ಲಿ ಬರುತ್ತೆ. ಆ ಭೂತದ ಅಭಯದ ಸಮಯದಲ್ಲಿ ಜನಗಳು ಅಷ್ಟೊಂದು ಭಕ್ತಿ ಭಾವಪರವಶರಾಗಿ ಅವರ ಮುಂದೆ ನಿಂತಿರ್ತಾರೆ. ಭೂತದ ಅಣತಿಯನ್ನ ಯಾರೂ ಮೀರಿ ಹೋಗುವುದಿಲ್ಲ. ಅಂತದ್ದು ಹೋದಲ್ಲಿ ಆ ಮನೆಗೆ ಗಂಡಾಂತರ ತಪ್ಪಿದ್ದ ಅಲ್ಲ ಅಂತ ಹೇಳುವಂತದ್ದು ದಕ್ಷಿಣ ಕನ್ನಡದಲ್ಲಿ ಸಾಮಾನ್ಯವಾಗಿ ಎಲ್ಲಾ ಕಡೆ ಇದೆ. ನಂಬಿಕೆ ಇದ್ದವರಿಗೆ ಒಂದು, ನಂಬಿಕೆ ಇಲ್ಲದವರಿಗೆ ಇನ್ನೊಂದು. ನಂಬಿಕೆ ಇಲ್ಲದವರಿಗೆ ಅದು ಯಾವಾಗ ಅದರ ಪಶ್ಚಾತ್ತಾಪ ಬಂದು ಅದನ್ನ ಮತ್ತೆ ಅವರು ದೈವಕ್ಕೆ ನಂಬಿಕೆ ಮೂಲಕ ಮುಟ್ಟಿಕೊಂಡಂತಹ ಬಹಳಷ್ಟು ನಿದರ್ಶನಗಳಿದೆ. ವ್ಯತಿರಿಕ್ತಾಗಿ ಹೋದವರು ಆಮೇಲೆ ಭಾವಪರವಶರ ಅಥವಾ ಯಾವುದೋ ತೊಂದರೆಯಿಂದಾಗಿ ಮತ್ತೆ ಪುನಃ ಅದೇ ಜಾಗಕ್ಕೆ ಬಂದಂತ ವಿಷಯಗಳು ಇದೆ. ಸಾಮಾನ್ಯವಾಗಿ ಹೇಳ್ತೀವಿ ನಾವು ಹಿಂದೂಗಳು ಭೂತಗಳನ್ನ ನಂಬ್ತಾರೆ. ಎಷ್ಟೋ ಮಂದಿ ಬೇರೆ ಬೇರೆ ಕಾರಣಗಳಿಂದ. ಇವನ್ ನಾವು ಕಾಸರಗೋಡೆ ತಗೊಂಡ್ಬಿಡೋಣ, ಅದು ಕನ್ನಡಿಗರ ಅಪ್ಪಟ ಕ್ಷೇತ್ರ. ನಾನು ಅದೇ ಕ್ಷೇತ್ರದ ಅಡೂರಿನಲ್ಲಿರುವನು. ಅಂದೊಂದು ದಿವಸ ಬಹಳಷ್ಟು ಕನ್ನಡಿಗರಿದ್ರು. ಅಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ಕಮ್ಮಿಯಾಗಿ ಅಲ್ಲಿಯವರೆಲ್ಲ ಈಗ ರಾಜಧಾನಿ ಅಥವಾ ಇನ್ನಿತರ ಜಾಗಕ್ಕೆ ಹೋದ್ರು. ಅಲ್ಲಿರುವ ಜಾಗಗಳನ್ನೆಲ್ಲ ಬೇರೆಯವರಿಗೆ ಮಾರಿಬಿಟ್ಟು ಹೋದ್ರು. ಹಿಂದೂಗಳು ಭೂತಾರಾಧನೆ ಮಾಡ್ತಾ ಇದ್ರು. ಆ ಜಾಗವನ್ನ ಮುಸಲ್ಮಾನರ, ಜೈನರ ಅಥವಾ ಜೈನರಲ್ಲ ಇತರ ಜಾತಿಗಳು, ಕ್ರಿಶ್ಚಿಯನ್ರ ತಗೊಂಡಿರ್ಬೋದು. ಬಟ್ ಅಲ್ಲೂ ತೊಂದರೆ ಬರುತ್ತೆ. ಆ ಮುಸ್ಲಿಮರು ಸಮೇತ ಆ ಭೂತಕ್ಕೆ ಪ್ರತಿ ವರ್ಷ ಆರಾಧನೆಯನ್ನ ಅವರು ಸಲ್ಲಿಸ್ತಾರೆ ಅಥವಾ ಬೇರೆಯವರ ಮೂಲಕ ಸಲ್ಲಿಸ್ತಾ ಇದ್ದಾರೆ. ಭೂತದ ಮಹಿಮೆ ಇದು ಸಾಮಾನ್ಯ ಕರಾವಳಿಯ ಎಲ್ಲ ತೀರದಲ್ಲಿಯೂ. ಆದ್ರೆ ಪ್ರತಿ ತೀರಕ್ಕೂ ಒಂದೊಂದು ರೀತಿಯ ಭೂತ ಸ್ಥಾನಗಳಿವೆ. ಅವರ ಆರಾಧಕ ದೈವಗಳು ಯಾವುದು ಅಂತ ವಿಷ್ಣುಮೂರ್ತಿ ಇರ್ಬೋದು, ರಕ್ತೇಶ್ವರಿ ಇರ್ಬೋದು, ಗುಳಿಗ ಇರ್ಬೋದು, ಅಥವಾ ಇನ್ಯಾವುದೇ ಭೂತಗಳಿರ್ಬೋದು. ಆಗ್ಲೇ ಲಕ್ಷ್ಮೀಜಿ ಪ್ರಸಾದ್ ಅದರಲ್ಲಿ PhD ಮಾಡಿದ್ದಾರೆ, ಬಹಳಷ್ಟು ಸಂಶೋಧನೆ ಮಾಡಿದ್ದಾರೆ, ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕವನ್ನು ನೋಡಿದ್ರೆ ಕರಾವಳಿಯ ಎಲ್ಲ ಭೂತಗಳ ಚಿತ್ರಣಗಳನ್ನ ಅಲ್ಲಿ ಕಾಣಬಹುದು.
ಯಾಕಂದ್ರೆ ಕಾಸರಗೋಡು ಪಕ್ಕ ಇನ್ನೊಂದು ಜಾಗ ಇದೆ, ಅದು ಹೆಸರು ನೆನಪು ಬರ್ತಾ ಇಲ್ಲ. ಪ್ರತಿಯೊಬ್ರು ಹಿಂದುಳಿದವರು ಮುಂದುಳಿದವರು ಅಂತ ಹೇಳೋ ಪ್ರಶ್ನೆಯಲ್ಲಿ ಬರೋದೇ ಇಲ್ಲ. ಏನೇ ತೊಂದರೆ ಇದ್ರು ಸಮೇತ ಭಕ್ತರು ಎರಡು ಕಡೆಯವರು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಆ ಭೂತ ಏನು ಆಜ್ಞೆ ಕೊಡುತ್ತೋ ಅಣತಿ ಕೊಡುತ್ತೋ ಅದನ್ನ ಎರಡು ಕಡೆಯವರು ಪಾಲನೆ ಮಾಡೋದು. ಯಾವ ಕೋರ್ಟ್ ಅಲ್ಲಿ ಯಾವ್ದು ಇತ್ಯರ್ಥ ಕಾಣಲಿಲ್ವೋ ಆ ಭೂತ ಸ್ಥಾನದಲ್ಲಿ ಇತ್ಯರ್ಥ ಕಂಡಿದೆ. ವರ್ಷದಲ್ಲಿ ಏನ್ ತೊಂದರೆ ಆಗುತ್ತೆ ಆ ಮನೆಗೆ ಅಥವಾ ಆ ಊರಿಗೆ ಅಥವಾ ಆ ನಂಬಿದ ಜನಗಳಿಗೆ ತೊಂದರೆ ಬರುತ್ತೆ, ಅದಕ್ಕೆ ಯಾವ್ದು ನಿವೃತ್ತಿ ಭಾಗ ಆಗ್ಬೇಕು ಅಂತ ಹೇಳುವಂಥದ್ದು ಭೂತ ಕೋಲದ ಟೈಮ್ ನಲ್ಲಿ ಆ ಭೂತ ಅದನ್ನ ಅಲ್ಲಿ ಬಂದ ಸೇರಿದ ಭಕ್ತ ವೃಂದಗಳಿಗೆ ತಿಳಿಸಿಕೊಡ್ತಾರೆ. ಅದು ಯಾವತ್ತೂ ನಿಲ್ಲಿಲ್ಲ. ಊರು ಬಿಟ್ಟು ಹೋದ, ರಾಜಧಾನಿ ಇರ್ಬೋದು, ವಿದೇಶದಲ್ಲಿ ಇರ್ಬೋದು, ಎಲ್ಲೇ ಇದ್ರು ಅಣ್ಣ ತಮ್ಮಂದಿರಿದ್ರು ಸಮೇತ ಯಾವುದೇ ಭಿನ್ನಾಭಿಪ್ರಾಯ ಇದ್ರು ಸಮೇತ ಎಲ್ಲ ಬದಿಗಿಟ್ಟು ಎಲ್ಲ ಜೊತೆಗೆ ಬಂದು ಆ ಭೂತ ಸ್ಥಾನಕ್ಕೆ ಬಂದು ಕೋಲ ಕೊಟ್ಟು ನೆಮ್ಮದಿ ಪಡೆದಂತಹ ಒಂದು ಇತಿಹಾಸ ಕರಾವಳಿಯಲ್ಲಿದೆ. ಇನ್ನು ಕೂಡ ಸೋದೆಯಲ್ಲಿ ಭೂತರಾಜರು ಅಂತಾನೆ ಇದ್ದಾರೆ. ಅಂದ್ರೆ ಈ ಎಲ್ಲ ಭೂತಗಳಿಗೆ ರಾಜರು ಅಂದ್ರೆ ರುದ್ರದೇವರ ಒಂದು ಗಣಗಳಿದೆಲ್ಲ ಭೂತಗಳು. ಹೀಗಾಗಿ ಅವರ ಜೊತೆಯಲ್ಲೇ ಇರ್ತಕ್ಕಂತಹದ್ದು ಇವು ಎಲ್ಲ ಭೂತಗಳಿಗೂ ರಾಜರು ಅಂತಂದ್ರೆ ವಾದಿರಾಜರ ಭಕ್ತರಾದ ಭೂತರಾಜರು. ಅವರನ್ನ ಹೊರ ಹೊಂದಿದ್ರು ಕೂಡ ಅಲ್ಲಿ ಕೂಡ ನುಡಿಕಟ್ಟು ಇತ್ಯಾದಿಗಳೆಲ್ಲವೂ ಕೂಡ ಸೇವೆಯನ್ನ ಮಾಡಿದಾಗ ಸ್ವಪ್ನ ಮುಖಾಂತರ ಅಲ್ಲಿನ ಅರ್ಚಕರ ಮುಖಾಂತರ ಸಿಗ್ತದೆ. ಎಷ್ಟೋ ಕೆಲಸಗಳು 100% ಆದಂತಹ ಇತಿಹಾಸಗಳನ್ನು ನಾವು ನೋಡಬಹುದು. ಈ ಬಗ್ಗೆ ನನ್ನ ಅಭಿಪ್ರಾಯ ವ್ಯತ್ಯಾಸ ಇದೆ. ಆ ತುಳುನಾಡ ದೇವರೇ ಭೂತಗಳು ಹೊರತು ಬೇರೆ ದೇವರ ಗಣಗಳಲ್ಲ. ಅಲ್ಲಿ ಆದ್ಯ ಶಕ್ತಿಗಳು ಅವರು ಆರಾಧನೆ ಮಾಡುವ ಶಕ್ತಿಗಳು ಅಲ್ಲ, ಎರಡು ಒಂದೇ ಸಾಧ್ಯ ಇಲ್ಲ. ಮನೆಯಲ್ಲಿ ಅಪ್ಪನ ಮಗನ ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಗನೇ ಸರ್, ಎರಡನ್ನೂ ಅಧ್ಯಯನ ಮಾಡಿದ್ರೆ ಅಧ್ಯಯನ ಮಾಡಿರ್ಬೋದು, ತೀರ್ಮಾನ ಬೇರೆ ಅಲ್ಲ ಸರ್. ನಾವು ಒಪ್ಪಿಕೊಳ್ಬೇಕಲ್ವಾ? ಒಪ್ಪಿಕೊಳ್ಬೇಕಲ್ವಾ? ನಾವು ಒಪ್ಪಿಕೊಳ್ಳಿಕ್ಕಾಗೋದಿಲ್ಲ. ಇನ್ನೊಂದು ವಿಷಯ, ಭೂತ ಮೂರು ಒಂದೇ, ಬೇರೆ ಬೇರೆ ಅಲ್ಲ. 7 ಜನ ಏನ್ ಕಾಣೆಯಾಗಿದ್ದಾರೆ. ಈ ಕಾಣೆಯಾಗೋದಕ್ಕೂ ಮೊದಲು ಏನು ಹಡಗು ಏನು ಮೀನುಗಾರಿಕೆಗೆ ಅಂತ ಹೋಗೋದಕ್ಕೂ ಮುಂಚೆ ಭೂತಾರಾಧನೆ ಅಂತ ನೀವೇನು ಈಗ ಹೇಳ್ತಿದ್ದೀರಾ, ಒಂದು ಬೊಬ್ಬರಿಯ ಅಂತ, ಅದೇ ದೈವ ಹೇಳಿತ್ತಂತೆ ಅಪಾಯ ಕಟ್ಟಿಟ್ಟ ಬುತ್ತಿ, ಯಾವುದೇ ಕಾರಣಕ್ಕೂ ಕೂಡ ಸಮುದ್ರಕ್ಕೆ ಇಳಿಯೋದು ಬೇಡ ಅಂತ. ಆದ್ರೂ ಕೂಡ ನಾವು ಇಳಿದ್ವಿ, ಇದಾಯ್ತು ಅನ್ನುವಂಥದ್ದನ್ನ ಮನಗಂಡು ನಂತರ ಕುಟುಂಬಸ್ಥರು ದೈವದ ಮೊರೆ ಹೋಗಿರುವಂತಹದ್ದು. ಈಗ ನೀವು ಹೇಳ್ತಿರ್ಬೇಕಾದ್ರೆ ಈ ಮಾತು ಕೂಡ ಸತ್ಯ ಅನ್ಸುತ್ತಲ್ವಾ ಹಾಗಿದ್ರೆ ಅಂತ? ಸಹಜವಾಗಿ ಈ ಭೂತದ ಅಣತಿಯನ್ನು ಮೀರಿ ಹೋದಾಗ ತೊಂದರೆಗಳು ಕಟ್ಟಿಟ್ಟ ಬುತ್ತಿ. ಆದ್ರೆ ಈ ವಿಷಯದಲ್ಲಿ ನನಗೆ ಜಾಸ್ತಿ ವಿಷಯ ಗೊತ್ತಿಲ್ಲ, ಮೊದಲು ಅಣತಿ ಕೊಟ್ಟಿದ್ದಾರೆ ಇಲ್ವಾ ಅಂತ. ಆ ಭಾಗದ ಜನಗಳು ಹೇಳಿದ್ರೆ ಅದು ಸತ್ಯವೇ ಆಗಿರುತ್ತೆ. ಅಣತಿ ಇತ್ತು, ಆದ್ರೂ ಕೂಡ ಲೆಕ್ಕಿಸದೆ ಅಥವಾ ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸೊ ಇವಾಗ ಒಂದು ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ. ಹವಾಮಾನ ಇಲಾಖೆ ಸೂಚನೆ ಕೊಟ್ಟಾಗ್ಲೂ ಬಹಳಷ್ಟು ಮಂದಿ ಹೋಗಿ ನೀರಿಗೆ ಹೋಗಿ ಅನುಭವಿಸಿದ್ದು ಇದೆ. ಈ ಅಣತಿ ಸಿಕ್ಕಿದ ಬಗ್ಗೆ ಅಲ್ಲಿ ಹೋದವರಿಗೆ ಗೊತ್ತಿಲ್ಲದೆ ಇರ್ಲಿಕ್ಕೂ ಸಾಧ್ಯತೆ ಇದೆ. ಗೊತ್ತಿದ್ದು ಭೂತಕ್ಕೆ ವಿರುದ್ಧವಾಗಿ ನಡೆಯುವ ಪರೀಕ್ಷೆ ಮಾಡೋಣ ಏನಾಗುತ್ತೆ ನೋಡೋಣ ಅಂತ. ಇದು ಮೊನ್ನೆ ಶಬರಿಮಲೆಯಲ್ಲಿ ನಡೆದ ವಿಷಯ ಇನ್ನೊಂದಿದೆ ಅಂತ ಮನುಷ್ಯನಿಗೆ ಹೊಟ್ಟೆಪಾಡು ಹೇಳಿದ್ರಲ್ಲ, ನಂಬಿಕೆ ಇಲ್ಲದವರು ಅಂತ. ಶಬರಿಮಲೆಯಲ್ಲಿ ನಡೆದಿದ್ದು ಅದೇ. ನಂಬಿಕೆ ಇಲ್ಲದವರೇ ಹೋಗಿ ಅಲ್ಲಿ ಒಂದು ಅಪಾಯವನ್ನ ಮಾಡಿಕೊಂಡು ಅದರ ಮುನ್ನೆಚ್ಚರಿಕೆಯಾಗಿ ಮಳೆಯ ಪ್ರಭಾವ ಬೇಕಾದಷ್ಟಿತ್ತು. ಏನೋ ತೊಂದರೆ ಬರುತ್ತೆ ಅಂತ ಹೇಳುವಂತದ್ದು ಮುನ್ಸೂಚನೆ ಕೊಟ್ಟಿದೆ ಕೇರಳ ರಾಜ್ಯಕ್ಕೆ ಇಡೀ. ಅದು ಈ ರೀತಿ ಬರುತ್ತೆ ಅಂತ ಹೇಳುವಂತದ್ದು ನಮ್ಗೆ ಗೊತ್ತಿರ್ಲಿಲ್ಲ. ಆ ಶಬರಿಮಲೆ ಭಕ್ತರ ಒಂದು ತೀರ್ಮಾನಕ್ಕೆ ಅಥವಾ ನಂಬಿಕೆಗೆ ಒಂದು ಪದ್ಧತಿಗೆ ಬ್ರೇಕ್ ಆಯ್ತು. ನಾನು ಹೇಳಿದ್ದಾರೆ ನನ್ನ ವೈಯಕ್ತಿಕ ಅಭಿಪ್ರಾಯ, ದೇವರು ಯಾರಿಗೂ ಹಾನಿ ಮಾಡುದಿಲ್ಲ ಅಂತ. ಏನೇ ಆದ್ರೂ ಕ್ಷಮಿಸ್ತಾನೆ. ದೇವರು ನಮ್ಮನ್ನು ರಕ್ಷಿಸ್ಲಿಕ್ಕೆ ಇರುವವರೇ ಹೊರತು ಹಾಗಾಗಿ ಮಳೆ ಬರೋದು ಇದೆಲ್ಲ ಅದು ಕಾಕತಾಳೀಯ ನ್ಯಾಯವೇ ಹೊರತು ಅದು ಸತ್ಯ ಅಂತ ನಾನು ಅದನ್ನು ಒಪ್ಪಿಕೊಳ್ಳಿಕ್ಕೆ ನಾನು ತಯಾರಿಲ್ಲ. ದೇವರ ವಿರುದ್ಧ ಹೋದ್ರೂ ಕೂಡ ದೇವರು ರಕ್ಷಿಸ್ತಾನೆ ಅಥವಾ ಕ್ಷಮಿಸ್ತಾನೆ ಅನ್ನುವಂಥ ನಂಬಿಕೆ ಉಂಟು. ನೀವೊಂದು ಮಾತು ಹೇಳಿದ್ರೆ ದೇವರ ವಿರುದ್ಧವಾಗಿ ಹೋಗಿದ್ದೀರಿ ಅಂತ. ಜಯ ವಿಜಯರು ಅಲ್ಲಿ ಅವರಿಗೆ ನಿಮ್ಗೆ ಯಾವ ಜನ್ಮ ಬೇಕು, ದೇವರ ಆರಾಧಕರಾಗಿ ಹಲವು ವರ್ಷ ಬಾಳ್ಬೇಕಾ ನೀವು, ಅಥವಾ ವಿರುದ್ಧವಾಗಿ ವರ್ತಿಸಿ ಆದಷ್ಟು ನನ್ನ ಸಾಮೀಪ್ಯ ಸೇರ್ಬೇಕಂತ ಹೇಳಿದಾಗ ಅವರು ಹೇಳಿದಿಷ್ಟೇ, ಯಾವ್ದಾದ್ರು ಸರಿ ನಿಮ್ಮ ಸಾಮೀಪ್ಯಕ್ಕೆ ಬೇಗ ಬರುವಂತಹ ಜನ್ಮ ಕೊಡಿ ಅಂತ. ಅದು ನಾವು ಇತಿಹಾಸದಲ್ಲಿ ನೋಡಿದೀವಿ. ಆದಷ್ಟು ದುಷ್ಟರಾಗಿ ರಾಕ್ಷಸರಾಗಿ ಹಲವಾರು ತಪ್ಪುಗಳನ್ನು ಮಾಡಿ ಮತ್ತೆ ದೇವರ ಸಾನ್ನಿಧ್ಯ ಬೇಗ ತಲುಪಿದಂತಹ ಇತಿಹಾಸಗಳು ಇದೆ. ನೀವೇ ಹೇಳಿದ ಹಾಗೆ ಯಾರಿಗೆ ಆದ್ರೂ ತೊಂದರೆಗಳು ಬೇರೆ ಬೇರೆ. ರಾಮ ಇದ್ದಲ್ಲಿ ಆಳ್ವಿಕೆನೆ ಬೇರೆ, ಕೃಷ್ಣ ಇದ್ದಲ್ಲಿ ಬೇರೆ, ರಾಮರಾಜ್ಯ ಬೇರೆ, ಕೃಷ್ಣನ ಇದು. ಕೃಷ್ಣನ ಇದರಲ್ಲಿ ಎಲ್ಲಾ ಇದನ್ನು ಸಂಹಾರ ಮಾಡ್ಲಿಕ್ಕೆ ಕೃಷ್ಣ ಅಲ್ಲಿ ಹುಟ್ಟಿದ, ಎಲ್ರಿಗೂ ತಪ್ಪು ಮಾಡ್ಲಿಕ್ಕೆ ಅವಕಾಶ ಕೊಟ್ಟ, ಮತ್ತೆ ಶಿಕ್ಷೆ ಕೊಟ್ಟ. ಇಲ್ಲೂ ಅಷ್ಟೇ ಹಿಂದೂ ಧರ್ಮವನ್ನ ಮುಗಿಸ್ಲಿಕ್ಕೆ ಹೊರಟಾಗ ಯಾವುದೋ ಒಂದು ರೂಪದಲ್ಲಿ ಎದ್ದಿ ಬರ್ತಾರೆ. ಮೇಡಮ್, ಲಾಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಾ ಕಡೆಯದಾಗಿ? ದೈವದ ಅನುಗ್ರಹದಿಂದಲೇನೆ ಅತಿ ಶೀಘ್ರದಲ್ಲಿ ಕಾಣೆಯಾಗಿರತಕ್ಕಂತಹ 7 ಜನರ ಒಂದು ವಿಚಾರ ನಮಗೆ ಬೇಗ ತಿಳಿದು ಅವರವರ ಮನೆಯನ್ನ ಸೇರ್ಬೇಕು ಅಂತ ನಾವು ಕೂಡ ದೈವದಲ್ಲಿ ಪ್ರಾರ್ಥನೆ. ಮಂಜುನಾಥ್ ಭಟ್ರೆ ಏನ್ ಹೇಳ್ತೀರಿ? ಕೊನೆಯದಾಗಿ ಆದಷ್ಟು ಅತಿ ಶೀಘ್ರದಲ್ಲಿ ಏನು ಸರ್ಕಾರ ಅದರ ತೀರ್ಮಾನ ತಗೊಂಡು
ಆಗಿದೆ ಅಂತ ಹೇಳಿದ್ದಾರೆ, ಮಾಡ್ತೀವಿ ಅಂತ. ಆದಷ್ಟು ಶೀಘ್ರದಲ್ಲಿ ಅವರ ಒಂದು ವಿಚಾರಣೆ ಮಾಡಿ ಅವರು ಎಲ್ಲಿದ್ದಾರೆ ಹೇಗೆ ಅಂತ ಹುಡುಕಿ ಅವರು ಆದಷ್ಟು ಶೀಘ್ರದಲ್ಲಿ ಅವರನ್ನು ತೆಗೆದುಕೊಂಡು ಬಂದು ಅವರ ಕುಟುಂಬಕ್ಕೆ ಒಪ್ಪಿಸೋ ವ್ಯವಸ್ಥೆಯನ್ನು ಮಾಡಲಿ ಅಂತ ಅವರ ಜೀವ ಮುಖ್ಯ. ಅವ್ರು ಎಲ್ಲಿ ಇರ್ಲಿ, ಹೇಗೆ ಇರ್ಲಿ, ಯಾರ ಅಣತಿ ಇರ್ಲಿ ಅಥವಾ ಸರ್ಕಾರದ ಬೆಂಬಲ ಇರಲಿ, ಒಟ್ಟಿಗೆ ಅವರ ಜೀವ ವಾಪಸ್ ಬಂದು ಅವರ ಸಂಸಾರ ಸುಖ ಸಂಸಾರವಾಗಿರ್ಲಿ. ಮೇಡಮ್, ಲಾಸ್ಟ್ ರಿಯಾಕ್ಷನ್. ಅಲೌಕಿಕತೆ ಅನ್ನೋದು ಪ್ರಶ್ನಾತೀತ. ಆದ್ರೆ ಆಗುತ್ತಾ ಇಲ್ಲೋ ನಮಗೂ 100ಕ್ಕೆ 100 ಗೊತ್ತಿಲ್ಲ. ಆದ್ರೆ ತುಳುವರು ದೈವಗಳು ಹೇಳಿದ್ದನ್ನ 100ಕ್ಕೆ 100 ನಡೆಯುತ್ತೆ ಅಂತ ಹೇಳಿ ಒಪ್ಪಿಕೊಂಡು ನಡೆದವರು ನಾವು. ಹಾಗಾಗಿ ಈ ದೈವದ ನುಡಿ ಕೂಡ ಸತ್ಯವಾಗುತ್ತೆ ಅನ್ನುವ ನಂಬಿಕೆ, ಹಾಗೆ ಆಗ್ಬೇಕು ಅಂತ ಹೇಳುದು ಕೂಡ ನಮ್ಮ ಆಶಯ. ಈ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಬೇಕು. ಸರ್ಕಾರ ಕೂಡಲೇ ಈ ಬಗ್ಗೆ ವ್ಯವಸ್ಥೆ ಮಾಡಬೇಕು. ಆ 7 ಜನ ಮೀನುಗಾರರನ್ನ, ಬೆಸ್ತರನ್ನ, ನಮ್ಮ ಸಹೋದರರನ್ನ ಅವರ ಕುಟುಂಬ ಸೇರುವ ಹಾಗೆ, ಸುರಕ್ಷಿತವಾಗಿ ಸೇರುವ ಹಾಗೆ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಎಸ್, ನಿಮ್ಮ ನಾಲ್ವರಿಗೂ ಕೂಡ ತುಂಬಾ ಧನ್ಯವಾದಗಳು. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸೋರಿ. ವೀಕ್ಷಕರಿಗೂ ಕೂಡ ಭೂತದ ಒಂದು ಆರಾಧನೆ ಹೀಗೆ, ಹಾಗೆ ಭೂತದ ಹಿನ್ನೆಲೆ ಏನು, ಹೇಗೆ ನಂಬ್ತಾರೆ ಜನ, ಕರಾವಳಿಗರಿಗೆ ಯಾಕೆ ಭೂತದ ಮೇಲೆ ಅಷ್ಟು ಒಂದು ನಂಬಿಕೆ, ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಕೂಡ ಚರ್ಚೆ ಮಾಡಿದ್ವಿ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.